ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम्। नमामि व्यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलास महामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ಬೃಹದಾರಣ್ಯಕದಲ್ಲಿ ಬಾಲಾಕಿ ಆಮೇಲೆ ಅಜಾತಶತ್ರು ನಾವು ಸ್ವಲ್ಪ ಅಂದ್ರೆ ಹಿನ್ನೆಲೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೇದು. ಯಾವಾಗ್ಲೂ ಕೂಡ ರಿಮೈಂಡ್ ಮಾಡ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಇದು ಯಾವ ಪ್ರಸಂಗದಲ್ಲಿ ಬರ್ತಾ ಇದೆ ಈ ಸಂವಾದ ಅನ್ನೋದು ಗೊತ್ತಾಗುತ್ತೆ. ಸೊ ಅಜಾತಶತ್ರು ಅಂತ ಒಬ್ಬ ರಾಜ ಕ್ಷತ್ರಿಯ, ಅವನು ಬಾಲಾಕಿ ಅಂತ ಒಬ್ಬ ಬ್ರಾಹ್ಮಣ, ಇವರಿಬ್ಬರಿಗೂ ನಡೀತಾ ಇರೋ ಒಂದು ಬ್ರಹ್ಮವಿದ್ಯಾ ಸಂವಾದ. ಇದರಲ್ಲಿ ಆ ಬಾಲಾಕಿ ಅನ್ನೋನು ಪೂರ್ಣವಾಗಿ ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡಿಲ್ಲ. ಅವನು ಏನ್ ಮಾಡಿದ್ದಾನೆ, ಒಂದು ಹಂತದ ತನಕ ಬಂದಿದ್ದಾನೆ. ಅವನ ನಾವು ನಿಂದೆ ಮಾಡಬಾರ್ದು, ಖಂಡಿತ ಒಂದು ಹಂತ ತನಕ ಬಂದಿದ್ದಾನೆ ಅವನು. ಆದ್ರೆ ಅದೇ ಪರಮಾರ್ಥ, ಅದೇ ಕೊನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಇದನ್ನ ಕಂಡಿಡ್ತಾನೆ ಇವನು ರಾಜಾತಶತ್ರು. ಅವ್ನು ಜ್ಞಾನಿಯಾಗಿದ್ದಾನೆ. ಅವನು ಕಂಡಿಡ್ದು ಏನ್ ಮಾಡ್ತಾನೆ, ಇಲ್ಲ ನೀನು ಪೂರ್ತಿ ತಿಳ್ಕೊಂಡಿಲ್ಲ, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ತಿಳಿಸ್ತಾ ಇರ್ತಾನೆ. ಈ ವಿಷಯ ಇದು ಪ್ರಸಂಗ ಇದೆ ಬಂದಿರೋದು. ಸೊ ಇದು ಬಂದಿರೋ ಈ ವಿಷಯದಲ್ಲಿ ಏನಾಗಿದೆ ಅಂದ್ರೆ, ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಈ ಬ್ರಹ್ಮವನ್ನ ತಿಳಿಸುವಾಗ ಅದನ್ನ ಇದೇ ನೇರಾಗಿ ಬ್ರಹ್ಮ ಅಂತ ತಿಳಿಸಿದೆ. ಅದೇನ್ ಮಾಡ್ತಾ ಇದೆ, ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ ಸತ್ಯಸ ಸತ್ಯಂ ಅಂತ ಒಂದು ಮಾತಾಡುತ್ತೆ. ಅಂದ್ರೆ ಸತ್ಯ ಅಂತ ಒಂದು ಹೇಳ್ಬಿಟ್ಟು ಆ ಸತ್ಯಕ್ಕೆ ಸತ್ಯ ಅಂತ ಎರಡು ಸತ್ಯ ಬರ್ತಾ ಇದೆ ಇದರಲ್ಲಿ. ಸೊ ಒಂದು ಸತ್ಯ ಅದರಲ್ಲಿ ವ್ಯಾವಹಾರಿಕ ಸತ್ಯ, ಇನ್ನೊಂದು ಸತ್ಯ ಪಾರಮಾರ್ಥಿಕ ಸತ್ಯ. ಹಾಗಾಗಿ ಸತ್ಯ ಅಂತ ನಮ್ಗೆ ಯಾವ್ದು ಕಾಣಿಸ್ತಾ ಇದ್ವು ಇವಾಗ ಪ್ರಪಂಚದಲ್ಲಿ, ಅದೆಲ್ಲವೂ ಕೂಡ ಆ ಪಾರಮಾರ್ಥಿಕ ಸತ್ಯವಾದ ಬ್ರಹ್ಮದ ಒಂದು ಆಶ್ರಯದಲ್ಲೇ ಇದೆ ಅಂತ ಉದ್ದೇಶ ಆಗಿರುತ್ತೆ. ಹಾಗಾಗಿ ಪಾರಮಾರ್ಥಿಕ ಸತ್ಯ ಅಂತ ಯಾವ್ದಿದೆಯೋ ಅದು ಈ ವ್ಯಾವಹಾರಿಕ ಸತ್ಯಕ್ಕೆ ಅಧಿಷ್ಠಾನಭೂತವಾಗಿರೋದು ಅಂತ ವಿಷಯ. ಆದ್ರೆ ಇವನೇನ್ ಮಾಡಿರ್ತಾನೆ ಅಂದ್ರೆ, ಈ ಬಾಲಾಕಿ ಅನ್ನೋನು ಈ ವ್ಯಾವಹಾರಿಕ ಸತ್ಯ ಅಂತ ಯಾವ್ದಿದೆಯೋ ಅದನ್ನೇ ಪಾರಮಾರ್ಥಿಕ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ ಅವನು. ಹಾಗಾಗಿ ಅದು ತಪ್ಪಲ್ವಾ ಅದು? ಹಾಗಾಗಿ ಅದಕ್ಕಿಂತ ಇನ್ನೊಂದ್ ಮೇಲೆ ಒಂದಿದೆ ಅಂತ ತೋರಿಸ್ಕೊಡಕ್ಕೆ ಇವನು ಈ ವಿಷಯ ಎಲ್ಲ ಹೇಳ್ತಾ ಇದ್ದಾನೆ. ಸೊ ಪ್ರಾಣಾವೈ ಸತ್ಯಂ ಪ್ರಾಣ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು ಇದೆಲ್ಲ ಇದೆಯಲ್ಲ ಅದು. ಮತ್ತು ಇದರಲ್ಲಿ ನಮ್ಮ ಶರೀರದಲ್ಲಿ ಇರೋದು ಇಂದ್ರಿಯಗಳು, ಪ್ರಾಣಗಳು, ಸೂಕ್ಷ್ಮ ಶರೀರಗಳೆಲ್ಲ ಇದೆ ನಮ್ದ್ರಲ್ಲಿ. ಇದಕ್ಕೆಲ್ಲ ಒಂದು ಕಾಸ್ಮಿಕ್ ಡಿಟೀಸ್ ಅಂತ ಒಂದಿದೆ. ಕಾಸ್ಮಾಸ್ ಅಲ್ಲಿ ಅಧಿದೈವ ಅಂತ ಅದನ್ನ ಹೇಳ್ತಾರೆ, ಅಧ್ಯಾತ್ಮ ಅಂತ ಇದನ್ನ ಹೇಳ್ತಾರೆ. ಶರೀರದಲ್ಲಿ ಇರೋದಕ್ಕೆಲ್ಲ ಅಧ್ಯಾತ್ಮ ಅಂತ ಹೆಸರು. ಕಾಸ್ಮಾಸ್ ಅಲ್ಲಿ ಇರೋದು ಒಂದೊಂದು ನಮ್ಮ ಒಂದೊಂದು ಇಂದ್ರಿಯಕ್ಕೂ ಆಮೇಲೆ ಎಲ್ಲಕ್ಕೂ ಪ್ರಾಣಕ್ಕೆ ಎಲ್ಲಕ್ಕೂ ಕೂಡ ಒಂದು ಅಧಿದೈವ ಅಂತ ಒಂದು ದೇವತೆ, ಒಂದು ಅಧಿಷ್ಠಾತ್ರ ದೇವತೆ ಇರುತ್ತೆ. ಅದು ಕಾಸ್ಮಾಸ್ ಅಲ್ಲಿ ಇರೋದು. ಕಾಸ್ಮಿಕ್ ಡಿಟೀಸ್ ಎಲ್ಲ ದೇವತೆಗಳೆಲ್ಲ ಕಾಸ್ಮಸ್ ಅಲ್ಲಿ ಇರೋದು ನೋಡಿ. ಇಂದ್ರ, ಅಗ್ನಿ, ಕರೆಕ್ಟ್. ಅವುಗಳು ನಮ್ಮ ಇಂದ್ರಿಯಗಳಲ್ಲಿ ಇದ್ಕೊಂಡು ಅವುಗಳು ಈ ಇಂದ್ರಿಯಗಳಿಗೆ ಕೆಲಸ ಮಾಡೋ ತರ ಮಾಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳೋದು. ಹಾಗಾಗಿ ಆ ದೇವತೆಗಳ ಒಂದು ಅನುಗ್ರಹ ಇದ್ರೇನೆ ಈ ಇಂದ್ರಿಯಗಳೆಲ್ಲ ಕೆಲಸ ಮಾಡುತ್ತೆ ಅಂತ ಶಾಸ್ತ್ರದ ಒಂದು ನಿಲುವು. ಹಾಗಾಗಿ ಹಾಗಾಗಿ ಆ ವ್ಯಾವಹಾರಿಕ ಸತ್ಯ ಅನ್ನೋದ್ರಲ್ಲಿ ಎರಡು ಬಗೆ ಇರುತ್ತೆ. ಒಂದು ನಮ್ಮ ಶರೀರದಲ್ಲಿ ಇರೋದು, ಇನ್ನೊಂದು ಕಾಸ್ಮಾಸ್ ಅಲ್ಲಿ ಇರೋದು, ಹೊರಗಡೆ ಇರೋದು, ಇನ್ನು ವ್ಯಾಪಕವಾಗಿ ಇರೋದು ಹೊರಗಡೆ ಅಂತ. ಸೊ ಹಾಗಾಗಿ ಪ್ರಾಣ ಅಂತ ಯಾವ್ದನ್ನ ಹೇಳ್ತಾರೋ ಅದು ನಮ್ಮ ಶರೀರದಲ್ಲಿ ಮತ್ತು ಹೊರಗಡೆ ಇರೋದು ಅಂತ ಅಷ್ಟು ಬರುತ್ತೆ. ಅದಕ್ಕೂ ಮೀರಿರೋದು ಬ್ರಹ್ಮಸ್ವರೂಪ ಅಂತ ಇನ್ನೊಂದು ಸತ್ಯ ಅಂತ ಇದೆಯಲ್ಲ ಅದು. ಸೊ ಎರಡು ಸತ್ಯ ಹೇಳ್ತಾ ಇದೆ ಅದು. ಸೊ ಒಂದು ಸತ್ಯ ವ್ಯಾವಹಾರಿಕ ಸತ್ಯ, ಇನ್ನೊಂದು ಪಾರಮಾರ್ಥಿಕ ಸತ್ಯ ಅಂತ. ಸೊ ಇದನ್ನ ಹೇಳ್ಬಿಟ್ಟು ಈ ತರ ಒಂದು ಪ್ರಾಣವನ್ನ ಈ ತರ ಉಪಾಸನೆ ಮಾಡಿದವನಿಗೆ ಕೆಲವು ಫಲಗಳೆಲ್ಲ ಹೇಳುತ್ತೆ ಉಪನಿಷತ್ತಲ್ಲಿ. ಏನ್ ಮಾಡ್ತಾ ಇದ್ರೆ ನೋಡಿ, ಉಪನಿಷತ್ತಲ್ಲಿ ಒಂದು ಮೆಥಡ್ ಇಟ್ಕೊಂಡಿದೆ. ಈ ಬ್ರಹ್ಮವನ್ನ, ನಿರ್ಗುಣ ಬ್ರಹ್ಮವಾಗಿರೋ ಸ್ವರೂಪವನ್ನ ತಿಳಿಸೋದು ತುಂಬಾ ಕಷ್ಟ.
ಹಾಗಾಗಿ ಏನ್ ಮಾಡುತ್ತೆ, ಆ ಬ್ರಹ್ಮವನ್ನ ತಿಳ್ಕೊಳ್ಳಕ್ಕೆ ಒಂದು ಪೂರ್ವ ಸಿದ್ಧತೆ ಮಾಡಿಸುತ್ತೆ ಉಪನಿಷತ್ತು. ಅದು ಎಲ್ಲ ಉಪನಿಷತ್ತಲ್ಲೂ ಇದೆ. ಒಂದು ಉಪಾಸನೆ ಅನ್ನೋದು ಒಂದು ಎಲ್ಲ ಉಪನಿಷತ್ತಲ್ಲೂ ಇರುತ್ತೆ, ಬೇರೆ ಬೇರೆ ಹೆಸರುಗಳು ತಗೊಂಡಿರುತ್ತೆ ಅಷ್ಟೇ. ತೈತ್ರಿಯದಲ್ಲಿದೆ, ಮಾಂಡುಕ್ಯದಲ್ಲಿದೆ, ಮುಂಡಕದಲ್ಲಿದೆ, ಎಲ್ಲದರಲ್ಲೂ ಇದೆ, ಬೃಹದಾರಣ್ಯಕದಲ್ಲೂ ಇದೆ. ಒಂದು ಉಪಾಸನೆ ಮಾಡಿಸುತ್ತೆ. ಅದು ಉಪಾಸನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬರಿಗೆ ಅಂತಃಕರಣದಲ್ಲಿ ಒಂದು ಶುದ್ಧತೆ ಬರುತ್ತೆ. ಅದ್ ಮಾತ್ರ ಅಲ್ಲ, ಏಕಾಗ್ರತೆ ಇದೆಲ್ಲ ಸಿದ್ಧವಾಗುತ್ತೆ ಅಂತಃಕರಣಕ್ಕೆ. ಅಂತ ಒಂದು ಅಂತಃಕರಣವನ್ನ ಇಟ್ಕೊಂಡು ಒಬ್ಬ ನಿರ್ಗುಣ ಬ್ರಹ್ಮ ತತ್ವವನ್ನು ತಿಳ್ಕೊಳಕ್ ಸಾಧ್ಯವಾಗುತ್ತೆ. ಅದಿಲ್ಲದೆ ಆಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಉಪಾಸನೆ ಅಂತ ಮಾಡಿಸುತ್ತೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಉಪನಿಷತ್ತಲ್ಲಿ ನಾವು ಚಾಂದೋಗ್ಯ ಆಗ್ಲಿ ಅಥವಾ ಬೃಹದಾರಣ್ಯಕ ಆಗ್ಲಿ, ಅಲ್ಲಿ ತುಂಬಾ ಬೇಕಾದಷ್ಟು ಈ ತರ ಉಪನಿಷತ್ತುಗಳೆಲ್ಲ ಬಂದಿದೆ. ಅದು ಏನಾಗಿದೆ, ಕಾಲಾಂತರದಲ್ಲಿ, ಅಂದ್ರೆ ಈ ಸುಮಾರು ಒಂದು ಮೇ ಬಿ ಶಂಕರಾಚಾರ್ಯರ ಕಾಲ ಆದ್ಮೇಲೆ ಅಂತ ಕಾಣುತ್ತೆ, ಒಂದು 1000 ವರ್ಷದಿಂದ ಅಂತ ಹೇಳ್ಬೋದು, ಆ ಉಪನಿಷತ್ತಲ್ಲಿರೋ ಆ ಉಪಾಸನೆಗಳೆಲ್ಲ ಮಾಡೋರು ಯಾರು ಇಲ್ವೇ ಇಲ್ಲ ಇವಾಗ. ಅದೇ ಮಾಡೋದಿಲ್ಲ ಯಾರು ಕೂಡ. ಅದ್ರ ಜಾಗವನ್ನ ಯಾವ್ದು ತಗೊಂಡಿದೆ ಅಂತ ಹೇಳಿದ್ರೆ, ನಮ್ಮ ದೇವತಾ ಉಪಾಸನೆಗಳೆಲ್ಲ ತಗೊಂಡ್ಬಿಟ್ಟಿದೆ ನಮ್ಗೆ. ಹಾಗಾಗಿ ಒಂದೊಂದು ದೇವತೆ, ಬೇಕಾದಷ್ಟು ದೇವತೆ ಇದೆಯಲ್ಲ, ಶಿವ, ವಿಷ್ಣು, ದೇವಿ, ಗಣಪತಿ ಅಂತ ಬೇಕಾದಷ್ಟು ಇದೆಯಲ್ಲ ದೇವತೆಗಳೆಲ್ಲ. ಇದೆಲ್ಲ ವೈದಿಕ ದೇವತೆಗಳೇ ಇದೆಲ್ಲ ಕೂಡ. ಆದ್ರೆ ಆ ಉಪಾಸನೆಗಳಲ್ಲಿ ಈ ತರ ದೇವತೆಗಳು ಯಾರು ಬರೋದೇ ಇಲ್ಲ ಅದ್ರಲ್ಲಿ. ಹಾಗಾಗಿ ಅಲ್ಲಿ ಬರೋದೆಲ್ಲ ಕಾಸ್ಮಾಸ್ ಅಲ್ಲಿರೋ ಶಕ್ತಿಗಳೆಲ್ಲ ಇರುತ್ತೆ. ಹಾಗಾಗಿ ಸೂರ್ಯನ ಉಪಾಸನೆ, ಆದಿತ್ಯ ಉಪಾಸನೆ ಇಂಥದೆಲ್ಲ ಬರುತ್ತೆ. ಪ್ರಾಣ ಉಪಾಸನೆ, ಆದಿತ್ಯ ಉಪಾಸನೆ, ಹಿರಣ್ಯಗರ್ಭ ಉಪಾಸನೆ ಇಂಥದೆಲ್ಲ ಬರುತ್ತೆ ಅದರಲ್ಲಿ. ಸಗುಣ ಬ್ರಹ್ಮ, ಇದು ಸಗುಣ ಬ್ರಹ್ಮವೇ. ನಾನು ಹೇಳಿದ ದೇವತೆಗಳೆಲ್ಲ ಕೂಡ ನಾನು ಹೇಳಿರೋ ನಮ್ಮ ವಿಷ್ಣು, ಶಿವ ಇದೆಲ್ಲ ಕೂಡ ದೇವತೆಗಳೇ, ಇದು ಸಗುಣ ಬ್ರಹ್ಮವೇ. ಹಾಗಾಗಿ ಆದ್ರೆ ಉಪನಿಷತ್ತಲ್ಲಿ ಹೇಳಿರೋ ಆ ಉಪಾಸನೆಗಳೆಲ್ಲ ಇವಾಗ ಇಲ್ವೇ ಇಲ್ಲ, ಇಲ್ಲ ಅಂತ ನಷ್ಟಪ್ರಾಯ ಅಂತಾನೆ ಹೇಳ್ಬೋದು. ಯಾರು ಮಾಡೋದು ಇಲ್ಲ ಅದನ್ನೆಲ್ಲ. ಆದ್ರೆ ಇದು ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಇದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೋ ಒಂದು ಉಪಾಸನೆ ಮಾಡಿ ಒಬ್ಬ ಚಿತ್ತವನ್ನು ಶುದ್ಧ ಮಾಡ್ಕೊಳ್ಳೋದು, ಆಮೇಲೆ ಚಿತ್ತಕ್ಕೆ ಒಂದು ಏಕಾಗ್ರತೆ ತಂದುಕೊಳ್ಳೋದು, ಅದೇ ಉಪಾಸನೆ ಫಲ. ಅದನ್ನ ಮಾಡ್ಕೊಂಡಾಗ ಅವನಿಗೆ ಈ ನಿರ್ಗುಣ ತತ್ವವನ್ನು ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಉದ್ದೇಶ. ಅದೇ ಇದು ಬೇಸಿಕ್ ಮೆಕ್ಯಾನಿಸಮ್ ಅದೇನೆ, ಎಲ್ಲ ಉಪನಿಷತ್ತುಗಳಿದೆ. ಸೊ ಇಲ್ಲಿ ಕೂಡ ಈ ತರ ಒಂದು ಪ್ರಾಣ ಉಪಾಸನೆ ಮಾಡಿದಾಗ ಏನ್ ಮಾಡೋದು, ಅದಕ್ಕೆ ಫಲ ಏನು ಅನ್ನೋದನ್ನ ಹೇಳ್ತಾರೆ. ಅದನ್ನ ನಾವಿವತ್ತು ನೋಡ್ತೀವಿ. ಇದಾದ್ಮೇಲೆ ಕೆಲವು ವಿಷಯಗಳನ್ನ ನೋಡ್ತೀವಿ ಇವತ್ತು. ಸೊ ಪ್ರಾಣಾವೈ ಸತ್ಯಂ ಇತಿ ಉಕ್ತಂ ಯತ್ ಸತ್ಯಂ ವ್ಯಾವಹಾರಿಕಂ ಬಾಲಾಕ್ಯಭಿಮತಂ ತತ್ತು ದ್ವಿತೀಯ ಬ್ರಾಹ್ಮಣೆ ಸ್ಫುಟಂ ಅಂತ. ಸೊ ಹಾಗಾಗಿ ದ್ವಿತೀಯ ಬ್ರಾಹ್ಮಣ ಅಂತ ಹೇಳಿದ್ರೆ ಉಪನಿಷತ್ತಲ್ಲಿ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದೊಂದು ಚಾಪ್ಟರ್, ಅಧ್ಯಾಯ ಅಂತ ಒಂದಿರುತ್ತೆ. ಆ ಅಧ್ಯಾಯದಲ್ಲಿ ಇದು ಚಾಪ್ಟರ್ಸ್ ಅಂತ ಹೇಳ್ಬೋದು. ಆ ಸಬ್ ಚಾಪ್ಟರ್ಸ್ಗೆ ಬ್ರಾಹ್ಮಣ ಅಂತ ಹೆಸರು. ಹಾಗಾಗಿ ಈ ಬಾಲಾಕಿ ಯಾವುದು ಒಂದನ್ನ ತಿಳ್ಕೊಂಡಿದ್ದಾನೋ ಈ ಸಗುಣ ಬ್ರಹ್ಮ ಅಂತ, ಅದನ್ನ ಇಂಥ ಒಂದು ಬ್ರಾಹ್ಮಣದಲ್ಲಿ ಹೇಳಿದೆ ಅಂತ ಇವರು ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾರೆ. ಶಿಶುವತ್ ವಿಷಯಾಸಂಗರಹಿತ ಪ್ರಾಣ ದೃಶ್ಯತೆ ವಾಗಾದೀನಾಂ ಇವ ಯಥೋ ವಿಷಯೋ ಅಸ್ಯನ ದೃಶ್ಯತೆ. ಹಾಗಾಗಿ ಒಂದು ಮಗುಗೆ ವಿಷಯಾಸಕ್ತಿ ಇರೋದಿಲ್ಲ. ಅದಕ್ಕೆ ಮಗುಗೆ ತುಂಬಾ ಇನ್ನಸೆಂಟ್ ಆಗಿರುತ್ತೆ. ಅದಕ್ಕೇನೆ ನಾವು ಮುಗ್ಧ ಅಂತ ಹೇಳ್ತೀವಿ. ಮುಗ್ಧ ಮನಸ್ಸು ಮಗುಗಿರುತ್ತೆ ಅಂತ ಹೇಳ್ತೀವಿ, ಇನ್ನಸೆನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸಣ್ಣದು ಒಂದು ತಿಂಡಿ ವಿಷಯದಲ್ಲಿ ತಗಡೆ ಒಂದು ಆಸೆ ಇರ್ಬೋದು. ಆದ್ರೆ ದೊಡ್ಡವ್ರಿಗೆಲ್ಲ, ಒಂದು ಅಡಲ್ಟ್ಸ್ಗೆಲ್ಲ ಇರೋ ಒಂದು ಆಸೆಗಳೆಲ್ಲ ಮಗುಗಿರೋದಿಲ್ಲ. ಹಾಗಾಗಿ ಶಿಶುವತ್ ವಿಷಯಾಸಂಗರಹಿತ ಪ್ರಾಣ ದೃಶ್ಯತೆ ವಾಗಾದೀನಾಂ ಇವ ಯಥೋ ವಿಷಯೋ ಅಸ್ಯನ ದೃಶ್ಯತೆ. ಹಾಗಾಗಿ ನೋಡಿ, ಇವಾಗ ಈ ವಾಗಾದಿ ಇಂದ್ರಿಯಗಳಿದೆಯಲ್ಲ, ವಾಕ್ ಅಂತ ಒಂದು ಇಂದ್ರಿಯ ಇದೆಯಲ್ಲ, ಅದಕ್ಕೆ ಶಬ್ದ ಅಂದ್ರೆ ನಾವು ಆಡೋ ಮಾತುಗಳು ಅಂತ ಇದೆಯಲ್ಲ, ಅದು ಅದಕ್ಕೆ ವಿಷಯವಾಗಿರುತ್ತೆ. ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ವಿಷಯ ಇದೆ ಅಂತ ನಮ್ಮ ಶಾಸ್ತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಇವಾಗ ಕಣ್ಣು ಅಂತ ವಿಷಯ ಇಂದ್ರಿಯ ಇದೆಯಲ್ಲ, ಅದಕ್ಕೆ ಆಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಫಾರ್ಮ್ಸ್ ಕಲರ್ಸ್ ಫಾರ್ಮ್ಸ್ ಅನ್ನೋದು ಕಣ್ಣಿಗೆ ವಿಷಯವಾಗುತ್ತೆ. ಕಿವಿ ಅಂತ ಒಂದು ಇಂದ್ರಿಯ ಇದೆಯಲ್ಲ, ಶ್ರೋತ್ರೇಂದ್ರಿಯ ಅಂತ, ಅದಕ್ಕೆ ಶಬ್ದ ಅನ್ನೋದು ವಿಷಯವಾಗಿರುತ್ತೆ. ಅದೇ ತರ ಘ್ರಾಣೇಂದ್ರಿಯ ಅಂತ ಒಂದು ಮೂಗು ಅಂತ ಇದೆಯಲ್ಲ, ಅದಕ್ಕೆ ವಾಸನೆ ಅನ್ನೋದು ಅದೇ ತರ ನಾಲಿಗೆ ಅಂತ ಜಿಹ್ವಾ ಇಂದ್ರಿಯ, ಅದಕ್ಕೆ ರುಚಿ ಅಂತ ಒಂದಿದೆಯಲ್ಲ. ಆದ್ರೆ ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ವಿಷಯ ಇದೆ. ಹಾಗಿರುವಾಗ ಅದಕ್ಕೆಲ್ಲ ಇದೆ. ಆದ್ರೆ ಈ ಪ್ರಾಣ ಅನ್ನೋದಕ್ಕೆ ಮಾತ್ರ ಯಾವ್ದು ವಿಷಯ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರಿಂದ ಈ ಪ್ರಾಣ ಅನ್ನೋದು ಒಂದು ಸಣ್ಣ ಮಗುಗೆ ಹೇಗೆ ವಿಷಯದಲ್ಲಿ ಆಸಕ್ತಿ ಇರೋದಿಲ್ವೋ, ಆ ತರ ಈ ಪ್ರಾಣಕ್ಕೂ ಕೂಡ ಅದೇ ತರ ಅಂತ ಹೇಳ್ಬಿಟ್ಟು ಆ ಮಗುವಿನ ಒಂದು ದೃಷ್ಟಾಂತವನ್ನು ಇಟ್ಕೊಂಡು ಪ್ರಾಣವನ್ನ ಈ ತರ ಒಂದು ಉಪಾಸನೆ ಮಾಡೋದು ಅಂತ. ಸೊ ಈ ತರ ಪ್ರಾಣಕ್ಕೆ ಒಂದು ನೋಡಿ, ಯಾವುದೇ ಒಂದು ಉಪಾಸನೆ ಅಂತ ಹೇಳಿದ್ರೆ ಯಾವುದನ್ನ ಉಪಾಸನೆ ಮಾಡ್ತಾ ಇದ್ದೀವಿ, ಅದನ್ನ ಏನು ಅಂತ ಉಪಾಸನೆ ಮಾಡ್ತಾ ಇದ್ದೀವಿ ಅಂತ ಆ ವಿಷಯ ತಿಳಿದಿರ್ಬೇಕು ನಮ್ಗೆ. ಇವಾಗ ಶಿವ ಉಪಾಸನೆ ಅಂತ ಹೇಳಿದ್ರೆ ಆ ಶಿವನ ಒಂದು ಮಹಿಮೆಗಳೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಪುರಾಣಗಳಿಂದ ಅದೆಲ್ಲ ತಿಳ್ಕೊಂಡು ಆ ಶಿವನನ್ನ ಅಂತ ಒಂದು ಮಹಿಮಾವಂತ ಅಂತ ನಾವು ಉಪಾಸನೆ ಮಾಡ್ತೀವಿ. ಅದೇ ತರ ಗಣಪತಿ ಯಾವುದೇ ಆಗ್ಲಿ ಎಲ್ಲದಕ್ಕೂ ಒಂದು ಕಥೆ ಇರುತ್ತೆ, ಅದು ಕೇಳ್ಬೇಕಾಗೇ ಇಲ್ಲ ನಮ್ಗೆ. ಸೊ ಇದರಲ್ಲಿ
ಪುರಾಣಗಳೆಲ್ಲ ಬೇಕಾದಷ್ಟು ದೇವತೆಗಳ ಮೇಲೆ ಕಥೆಗಳು ಅದಕ್ಕೆ ಕೊರತೆನೇ ಇಲ್ಲ, ಅಷ್ಟೊಂದು ಇರುತ್ತೆ ಕಥೆಗಳೆಲ್ಲ. ಹಾಗಾಗಿ ಅದ್ರ ಮಹಿಮೆ ಎಲ್ಲ ನಾವು ತಿಳ್ಕೊಂಡು ಒಂದೊಂದು ದೇವತೆಗೂ ಆ ದೇವತಾ ಉಪಾಸನೆ ಮಾಡುವಾಗ ಆ ಮಹಿಮೆ ಎಲ್ಲ ಚಿಂತನೆ ಮಾಡ್ಬೇಕು. ಚಿಂತನೆ ಮಾಡಿದಾಗ ನಮ್ಗೆ ಆ ದೇವತೆ ಮೇಲೆ ಒಂದು ಭಕ್ತಿ ಭಾವ ಹೆಚ್ಚಾಗುತ್ತೆ. ಅದು ಈ ತರ ಒಂದು ಮೆಥಡ್ ಹೇಳಿದ್ದಾರೆ. ಆ ತರ ಹೇಳುವಾಗ ಪ್ರಾಣ ಅನ್ನೋದಕ್ಕೆ ನಾವು ಹೇಗೆ ಚಿಂತನೆ ಮಾಡೋದು ಅಂತ ಕೇಳಿದ್ರೆ, ಅದು ಒಂದು ಮಗು ತರ, ಮಗುಗೆ ಹೇಗೆ ಒಂದು ವಿಷಯದಲ್ಲಿ ಆಸಕ್ತಿ ಇರೋದಿಲ್ವೋ ಆ ತರ ಈ ಪ್ರಾಣಕ್ಕೂ ಕೂಡ ವಿಷಯ ಇರೋದಿಲ್ಲ ಯಾವ್ದು ಕೂಡ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ, ಇದು ವ್ಯತಿರೇಕ ದೃಷ್ಟಾಂತ ಏನ್ ಕೊಡ್ತಾರೆ, ವಾಗಾದಿ ಇಂದ್ರಿಯಗಳಿಗೆಲ್ಲ ಒಂದೊಂದು ವಿಷಯ ಇದೆಯಲ್ಲ, ಅದಕ್ಕೆ ಆಬ್ಜೆಕ್ಟ್ ಅಂತ ಇದೆಯಲ್ಲ, ಆ ತರ ಇದಕ್ಕೆ ಯಾವ್ದು ಇಲ್ಲ ಪ್ರಾಣಕ್ಕೆ. ಆ ತರ ಅದಕ್ಕೆ ಸ್ಪೆಸಿಫಿಕ್ 1 to 1 ಅಂತ ಹೇಳ್ತೀವಲ್ಲ, ಆ ತರ 1 to 1 ವಿಷಯ ಯಾವ್ದು ಇಲ್ಲ ಅಂತ. ಇವಾಗ ಅದಕ್ಕೆ ಇನ್ನೂ ಕೆಲವು ಗುಣಗಳೆಲ್ಲ ಇದೆ. ಶರೀರಂ ಅಸ್ಯ ಆಧಾನಂ ಸ್ಯಾತ್ ದೇಹಂ ಆಪಾದ ಮಸ್ತಕಂ ಸಾಮಾನ್ಯ ವೃತ್ತಿಯ ಸಂವ್ಯಾಪ್ಯ ಚೇಷ್ಟಯತಿ ಅನಿಶಂ ಯತಃ. ಹಾಗಾಗಿ ಈ ಒಂದು ಪ್ರಾಣ ಅನ್ನೋದರ ಒಂದು ಗುಣಗಳು ಅದೇನೇನ್ ಮಾಡುತ್ತೆ ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ. ಇದು ಶರೀರಂ ಅಸ್ಯ ಆಧಾನಂ ಸ್ಯಾತ್ ಅಂದ್ರೆ ಏನಾಯ್ತು, ಈ ಪ್ರಾಣ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ ಶರೀರದಲ್ಲಿದೆ. ಹಾಗಾಗಿ ಪ್ರಾಣ ಹೊರಗಡೆ ಎಲ್ಲೂ ಇಲ್ಲ, ಹೊರಗಡೆ ವಾಯು ಇದೆ, ವಾಯು ಎಲ್ಲಾ ಕಡೆನೂ ಸಂಚಾರ ಮಾಡ್ತಾ ಇದೆ. ಆದ್ರೆ ಆ ವಾಯು ಅನ್ನೋದು ನಮ್ಮ ಶರೀರದಲ್ಲಿ ಸೇರ್ಕೊಂಡಾಗ ಶರೀರದಲ್ಲಿ ಅದಕ್ಕೆ ಪ್ರಾಣ ಅಂತ ಹೆಸರು. ಅಷ್ಟು ಮಾತ್ರ ಅಲ್ಲ, ಈ ಪ್ರಾಣ ಅನ್ನೋದು ಸೂಕ್ಷ್ಮ ಶರೀರದಲ್ಲಿ ಒಂದು ಅಂಶ ಬೇರೆ. ಹಾಗಾಗಿ ಈ ಪ್ರಾಣ, ಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಇದೆಯಲ್ಲ, ಪಂಚ ಪ್ರಾಣ ಅಂತ. ಈ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಬೇಕಾದಷ್ಟು ವಿಷಯಗಳಿದೆ, ಕಾಂಪೊನೆಂಟ್ಸ್ ಇದೆ. ಪಂಚ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇವುಗಳೆಲ್ಲವೂ ಸೇರಿದ್ರೆ ಸೂಕ್ಷ್ಮ ಶರೀರ ಅಂತ. ಒಬ್ಬ ತೀರ್ಕೊಂಡಾಗ ಈ ಸ್ಥೂಲ ಶರೀರದಿಂದ ಹೊರಗಡೆ ಹೋಗೋದು ಆ ಸೂಕ್ಷ್ಮ ಶರೀರ, ಅದರಲ್ಲಿ ಇವುಗಳೆಲ್ಲ ಇರುತ್ತೆ. ಹಾಗಾಗಿ ಈ ಪ್ರಾಣ ಅನ್ನೋದೆಲ್ಲ ನಿತ್ಯವಾಗಿ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅದು ಏನಾಗುತ್ತೆ, ಒಂದು ಸ್ಥೂಲ ಶರೀರದಲ್ಲಿ ಸೇರ್ಕೊಂಡಾಗ ಅವಾಗ ಈ ಪ್ರಾಣ ವೃತ್ತಿಗಳೆಲ್ಲ ನಡೆಯುತ್ತೆ. ಅದು ಪ್ರಾಣ, ಪಾನ, ವ್ಯಾನ ಅಂತ ಯಾವುದು ಸೂಕ್ಷ್ಮವಾಗಿ ಸೂಕ್ಷ್ಮ ಶರೀರದಲ್ಲಿ ಇರುತ್ತೋ ಅದು ಸ್ಥೂಲ ಶರೀರ ಜೀವನಿಗೆ ಸಿಕ್ಕಿದಾಗ ಅವಾಗ ಅದೆಲ್ಲ ಕೆಲಸ ಮಾಡಕ್ ಶುರುವಾಗುತ್ತೆ. ಅದೇ ತರ ಇಂದ್ರಿಯಗಳು ಅಷ್ಟೇನೆ, ಇಂದ್ರಿಯಗಳೆಲ್ಲ ಸೂಕ್ಷ್ಮ ಶರೀರದಲ್ಲಿ ಇರೋದು, ಆದ್ರೆ ಅದಕ್ಕೆ ಒಂದು ಸ್ಥೂಲ ಶರೀರ ಸಿಕ್ಕಿದ್ರೇನೆ ಆ ಇಂದ್ರಿಯಗಳು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಅದೇ ತರ ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಅದಕ್ಕೆ. ಅದರಿಂದಲೇ ಏನ್ ಹೇಳಿದ್ದಾರೆ ಅಂದ್ರೆ, ಈ ಶರೀರವನ್ನ ಬಿಟ್ಟು ಈ ಸೂಕ್ಷ್ಮ ಶರೀರ ಆಚೆ ಹೋದಾಗ ಅದು ಮತ್ತೊಂದು ಸ್ಥೂಲ ಶರೀರ ಪಡ್ಕೊಳ್ಳೋ ತನಕ ಅದ್ರ ಒಂದು ಸ್ಥಿತಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅದೊಂದು ಡೆಡ್ ಬಾಡಿ ತರಾನೇ ಅಂತ ಹೇಳ್ಬೋದು ನಾವು. ಡೆಡ್ ಬಾಡಿ ಇಲ್ಲಿ ಬಿದ್ದಿದೆ, ಡೆಡ್ ಬಾಡಿ. ಆ ಜೀವ ಯಾವ್ದನ್ನ ಒಂದು ಶರೀರವನ್ನು ಬಿಟ್ಟಿದಾನೋ ಅದನ್ನ ನಾವು ಶವ ಅಂತ ಕರೆದು ಇಲ್ಲಿ ಅದಕ್ಕೆ ಸಂಸ್ಕಾರ ಮಾಡ್ತೀವಿ. ಆದ್ರೆ ಆ ಸೂಕ್ಷ್ಮ ಶರೀರಕ್ಕೆ ಕೂಡ ಆ ಒಂದು ಇನ್ನೊಂದು ಸ್ಥೂಲ ಶರೀರ ಪಡ್ಕೊಳ್ಳೋ ತನಕ ಅದ್ರ ಸ್ಥಿತಿ ಎಂತದಾಗಿರುತ್ತೆ ಅಂದ್ರೆ, ಒಂದು ಕೈಂಡ್ ಆಫ್ ಅನ್ಕಾನ್ಶಿಯಸ್ ಸ್ಟೇಟ್. ಅದೇನಾ ಶಂಕರಾಚಾರ್ಯರು ಹೇಳಿದ್ದಾರೆ ಅದನ್ನ. ಯಾಕಂದ್ರೆ ಆ ಸಮಯದಲ್ಲಿ ಅದಕ್ಕೆ ಇಲ್ಲ ಆವಾಸ ಸ್ಥಾನ ಆ ಸೂಕ್ಷ್ಮ ಶರೀರಕ್ಕೆ ಆವಾಗ ಅದಕ್ಕೆ ದೇವತೆಗಳೆಲ್ಲ ಅದನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಟ್ ಬಿ ಟ್ರಾನ್ಸ್ಮೈಗ್ರೇಟಿಂಗ್. ನಾವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಮೈಗ್ರೇಷನ್ ಅಂತ ಒಂದು ಶಬ್ದ ನೋಡ್ತೀವಿ. ಸಂಸರಣ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಮೈಗ್ರೇಷನ್ ಅಂತ ಹೇಳ್ತಾರೆ. ಅವಾಗ ಯಾವ್ದು ಟ್ರಾನ್ಸ್ಮೈಗ್ರೇಟ್ ಆಗುತ್ತೆ, ಮೈಗ್ರೇಟ್ ಅಂತ ಹೇಳಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂತ. ಅದು ಯಾವ್ದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತೆ ಅಂತ ಹೇಳಿದ್ರೆ, ಈ ಸ್ಥೂಲ ಶರೀರ ಹೋಗೋದಿಲ್ಲ. ಈ ಸ್ಥೂಲ ಶರೀರ ಹೋಗೋದಲ್ಲ, ಇಲ್ಲಿ ಬೇಕಾದಷ್ಟು ವರ್ಲ್ಡ್ ಟೂರ್ ಎಲ್ಲ ಮಾಡುತ್ತೆ. ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು ಇದೆಲ್ಲ ಮಾಡುತ್ತೆ. ಆದ್ರೆ ಸೂಕ್ಷ್ಮ ಶರೀರ ಹೋಗೋದು ಅಂದ್ರೆ ಅದು ಒಂದು ಶರೀರವನ್ನು ಬಿಟ್ಟು, ಒಂದು ಲೋಕವನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗಿ ಆ ಲೋಕದಲ್ಲಿ ಒಂದು ಶರೀರವನ್ನು ಪಡ್ಕೊಳ್ಳೋ ತನಕ ಅದಕ್ಕೆ ಟ್ರಾನ್ಸ್ಮೈಗ್ರೇಷನ್ ಅಂತ ಆಗ್ತಾ ಇರುತ್ತೆ. ಮತ್ತೆ ಇಲ್ಲಿಗೆ ಬರುತ್ತೆ. ಅದು ಭೋಗವೆಲ್ಲ ಮಾಡಿದ್ಮೇಲೆ ಮತ್ತೆ ಈ ಲೋಕಕ್ಕೆ ಬಂದು ಮತ್ತೆ ಒಂದು ಮನುಷ್ಯ ಶರೀರವೋ ಪ್ರಾಣಿ ಶರೀರವೋ ತಗೊಂಡು ಮತ್ತೆ ಇದು ಮಾಡಿ ಹೌದೌದು. ಈ ಲೋಕದಿಂದ ಅದು ಇನ್ನೊಂದು ಲೋಕಕ್ಕೆ ಹೋಗುವಾಗ ಆ ಸೂಕ್ಷ್ಮ ಶರೀರನ ಕೊಂಡು ಒಯ್ಯೋರು ಇರ್ತಾರೆ. ಕೊರಿಯರ್ ಅಂತ ನಾವು ಹೇಳ್ತೀವಲ್ಲ, ಆ ತರ ಇರ್ತಾರೆ. ಅದಕ್ಕೆ ಆತಿವಾಹಿಕ ಅಂತ ಹೇಳ್ತಾರೆ ದೇವತೆಗಳು. ಆತಿವಾಹಿಕ ದೇವತೆಗಳು ಅಂತ ಅವ್ರಿಗೆ ಆ ಡ್ಯೂಟಿ ಇದೆ. ಅದಕ್ಕೆ ಅವರು ಇದನ್ನ ಕ್ಯಾರಿ ಮಾಡ್ತಾರೆ. ನನಗೆ ಆಶ್ಚರ್ಯ ಆಗಿದೆ, ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಸೂಕ್ಷ್ಮ ಶರೀರ ಅಂದ್ರೆ ಅತ್ಯಂತ ಸೂಕ್ಷ್ಮ, ಆಮೇಲೆ ಅತ್ಯಂತ ಲಘು ಬೇರೆ. ಅದಕ್ಕೆ ಭಾರ ಏನು ಇರುವುದಿಲ್ಲ. ಮನುಷ್ಯನಿಗೇನೆ 90 kg 100 kg ಎಲ್ಲ ಮನುಷ್ಯನಿಗೆ ಭಾರ ಇರುತ್ತೆ. ಆದ್ರೆ ಸೂಕ್ಷ್ಮ ಶರೀರಕ್ಕೆ ಅದರ ಭಾರ ಏನು ಇರೋದೇ ಇಲ್ಲ. ಅಂತದನ್ನೆಲ್ಲ ಯಾತಕ್ಕೆ ಒಬ್ರು ತಗೊಂಡು ಒಯ್ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಏನ್ ಅದಕ್ಕೆ ಉದ್ದೇಶ ಅಂತ ಹೇಳಿದ್ರೆ, ಈ ಸೂಕ್ಷ್ಮ ಶರೀರ ಇರುತ್ತಲ್ಲ, ಅದಕ್ಕೆ ನಾವು ಇಂಥ ಕಡೆ ಹೋಗ್ಬೇಕು, ನಾವ್ ಇಂಥ ಕಡೆ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಆ ಚಿಂತನೆ ಮಾಡೋ ಶಕ್ತಿ ಇರೋದಿಲ್ಲ. ಆ ಚಿಂತನೆ ಮಾಡೋ ಶಕ್ತಿ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ, ಸ್ಥೂಲ ಶರೀರದಿಂದ ಇದ್ದಾಗ ಮಾತ್ರ ಇರುತ್ತೆ. ಅದು ಆವಾಗ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಒಂದು ಕೋಮಾ ಸ್ಟೇಟ್ ಅಂತ ಬಂದ್ಬಿಟ್ರೆ, ಕೊನೆಗಳಿಗೆ ಅಥವಾ ಪ್ರಾಣ ಹೋಗೋ ಸಮಯಕ್ಕೆ ಶಾಸ್ತ್ರವೇ ಹೇಳುತ್ತೆ, ಉಪನಿಷತ್ತೇ ಹೇಳುತ್ತೆ, ಅವನ ಇಂದ್ರಿಯಗಳೆಲ್ಲ ಮನಸ್ಸಲ್ಲಿ ಲೈವ್ ಆಗುತ್ತೆ, ಮನಸ್ಸೆಲ್ಲ ಪ್ರಾಣದಲ್ಲಿ ಲೈವ್ ಆಗುತ್ತೆ. ಪ್ರಾಣ ಅನ್ನೋದು ಒಂದು ತೇಜಸ್ ಅನ್ನೋ ಒಂದು ತತ್ವದಲ್ಲಿ ಲೈವ್ ಆಗುತ್ತೆ ಅಂತ ಹೇಳುತ್ತೆ. ಅವಾಗಲೇ ಏನಾಗುತ್ತೆ, ನಾವು ಇದೆಲ್ಲ ಒಂದೊಂದಾಗಿ ಕಡಿಮೆ ಆಗ್ತಾ ಇರುವಾಗ ನಾವೇ ನೋಡ್ಬೋದು, ಒಬ್ರು ಮಲಗಿದ್ದಾರೆ ಅಂದ್ರೆ ಡೆತ್ ಬೆಡ್ ಅಂತ ಹೇಳ್ತೀವಲ್ಲ, ಕೊನೆಗಳಿಗೆ ಇರೋರಿಗೆ, ಅವರು ಇವಾಗ ಏನು ತಿಳ್ಕೊಳ್ತಾ ಇಲ್ಲ. ಅವರು ಮುಂಚೆ ಎಲ್ಲ ಅವರು ಸನ್ನೆ ಮಾಡಿ ಅದ್ರ ಕರೆದು ಕೇಳ್ತಾ ಇದ್ರು, ನನ್ಗೆ ಎಂತ ತಗೊಮ್ಮ ಅಂತ. ಆ ಸ್ಟೇಜ್ ಹೊಟ್ಟೋಗುತ್ತೆ. ಹೋಗಿ ನಾವು ಅವ್ರ ಮುಂದೆ ನಿಂತ್ಕೊಂಡು ಕೇಳಿದ್ರು ಕೂಡ ಅವ್ರಿಗೆ
ಕೆಲವು ಸತಿ ಅರ್ಥ ಆಗುತ್ತೆ, ಕೆಲವು ಸತಿ ಅರ್ಥ ಆಗೋ ಶಕ್ತಿನೂ ಕೂಡ ಹೊರಟೋಗಿರುತ್ತೆ. ಹಾಗಾಗಿ ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದು ಕೊನೆಯಲ್ಲಿ ಅದಕ್ಕೆ ಏನು ಗೊತ್ತಾಗಲ್ಲ ಅಂತ ಸ್ಥಿತಿ ಬಂದ್ಬಿಡುತ್ತೆ. ಈ ಶರೀರದಲ್ಲಿ ಇರುವಾಗ್ಲೇನೆ, ಅಂದ್ರೆ ಹೋಗೋ ತರುವಾಯಿಯಲ್ಲಿದೆ ಅದು. ಹೋದ್ಮೇಲಂತೂ, ಈ ಶರೀರ ಬಿಟ್ಟ ಮೇಲಂತೂ ಅದು ಟೋಟಲ್ ಅನ್ಕಾನ್ಶಿಯಸ್ ಸ್ಟೇಟ್ ಅಂತಾನೆ ಶಂಕರಾಚಾರ್ಯರು ಹೇಳ್ತಾರೆ. ಒಂಥರ ಮೂರ್ಛಾವಸ್ಥೆ ತರ. ಏನು ಅದಕ್ಕೆ ಎಲ್ಲಿದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಆ ಚಿಂತನೆ ಮಾಡೋದು, ನಾನು ಅಂತ ಒಂದು ಫೀಲಿಂಗ್ ಅದೆಲ್ಲ ಯಾವ್ದು ಇರೋದೇ ಇಲ್ಲ ಅದಕ್ಕೆ ಅಂತ ಹೇಳಿದ್ದಾರೆ. ಅದೆಲ್ಲ ಇರ್ಬೇಕು ಅಂದ್ರೆ ಸ್ಥೂಲ ಶರೀರ ಬೇಕು. ಅದು ಏನು ಆಕ್ಟಿವ್ ಸ್ಥೂಲ ಶರೀರ ಬೇಕು. ಅದು ಕೂಡ ಈ ತರ ಕೋಮಗಿಮ ಅಂತ ಬಂದ್ಬಿಟ್ರೆ ಆವಾಗ ಅದು ಕೂಡ ಏನು ಮಾಡಕ್ ಆಗೋದಿಲ್ಲ ಅಂತ ಆಗೋಗುತ್ತೆ. ಸೊ ಹಾಗಾಗಿ ಆ ಸೂಕ್ಷ್ಮ ಶರೀರದಲ್ಲಿ ಇದೆಲ್ಲ ಇರುತ್ತೆ. ಅದು ಆವಾಗ ಅದಕ್ಕೆ ನೀವು ಅದಕ್ಕೆ ಆಸ್ಪದ ಯಾವ್ದು ಅಂತ ಕೇಳಿದ್ರಲ್ಲ, ಅದಕ್ಕೆ ಆಸ್ಪದ ಅಂತ ಯಾವ್ದು ಇರಲ್ಲ. ಈ ದೇವತೆಗಳನ್ನ ಕರ್ಕೊಂಡೋಗಿ ಆ ಕರ್ಮ ಪ್ರಕಾರ, ಅದಕ್ಕೆ ಯಾವ ಕರ್ಮ ಪ್ರಕಾರ ಯಾವ ಲೋಕಕ್ಕೆ ಹೋಗ್ಬೇಕು ಅಂತ ಇದೆಯೋ, ಡೆಸ್ಟಿನ್ಡ್ ಪ್ಲೇಸ್ ಅಂತ ಇರ್ತಲ್ಲ, ಅಲ್ಲಿಗೆ ತಗೊಂಡೋಗಿ ಬಿಡ್ತಾರೆ ಆ ದೇವತೆಗಳು. ಅಲ್ಲಿ ಹೋದ್ಮೇಲೆ ಅದು ಅಲ್ಲಿ ಆ ಲೋಕಕ್ಕೆ ಅನುಗುಣವಾಗಿರೋ ಒಂದು ಸ್ಥೂಲ ಶರೀರವನ್ನು ಪಡ್ಕೊಂಡು ಅಲ್ಲಿ ಭೋಗವೆಲ್ಲ ಅನುಭವಿಸುತ್ತೆ ಅದು ಅಂತ. ಅದು ಮುಗಿದ ಮೇಲೆ, ಆ ಭೋಗ ಮುಗಿದ ಮೇಲೆ ಈ ಲೋಕಕ್ಕೆ ಬರುತ್ತೆ, ಅಥವಾ ಇನ್ನು ಕೀಳಾದ ಲೋಕ ಕೂಡ ಹೋಗುತ್ತೆ. ಹೋಗಿ ಮತ್ತೆ ಮನುಷ್ಯ ಶರೀರವೋ ಪ್ರಾಣಿ ಶರೀರವೋ ಯಾವ್ದು ತಗೊಂಡು ಆ ಒಂದು ಸಂಸಾರ ಅದಕ್ಕೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಂತ. ಮುಕ್ತಿ ಬರೋ ತನಕ ಅದ್ರ ಸ್ಥಿತಿ ಹೀಗೆ ಇರುತ್ತೆ. ಅದು ಸ್ಥೂಲ ಶರೀರ ಪಡೆಯೋದು, ಆ ಸ್ಥೂಲ ಶರೀರಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಬರುತ್ತೆ, ಅವಾಗ ಅದನ್ನ ಬಿಡೋದು, ಮತ್ತೆ ಇನ್ನೊಂದು ಸ್ಥಳೀಯ ಶರೀರ ಪಡೆಯೋದು ಅಂತ ಇದು ಆಗ್ತಾನೇ ಇರುತ್ತೆ ಅದು ಅಂತ. ಸೊ ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರಾಣ ಅಂತ ಇದೆಯಲ್ಲ, ಅದಕ್ಕೆ ಆಧಾನ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಅಥವಾ ಅದಕ್ಕೆ ಒಂದು ವಾಸಸ್ಥಾನ ಯಾವುದು ಅಂತ ಹೇಳಿದ್ರೆ, ಈ ಶರೀರಂ ಅಸ್ಯ ಆಧಾನಂ ಸ್ಯಾತ್ ದೇಹಂ ಆಪಾದ ಮಸ್ತಕಂ ಸಾಮಾನ್ಯ ವೃತ್ತಿಯ ಸಂವ್ಯಾಪ್ಯ ಚೇಷ್ಟ ಇತಿ ಅನಿಶಂ ಯತಃ. ಇದೇನ್ ಮಾಡುತ್ತೆ, ಈ ಪ್ರಾಣ ತಲೆಯಿಂದ ಕಾಲ್ ತನಕ, ಅಂದ್ರೆ ನಖಶಿಖಾ ಪರ್ಯಂತಂ ಅಂತ ಹೇಳ್ತೀವಲ್ಲ, ಒಂದು ಒಂದು ಬೆಟ್ಟ ಉಗುರಿಂದ ಹಿಡಿದು ತಲೆಯ ತನಕ ಎಲ್ಲ ಪೂರ್ತಿ ಶರೀರವನ್ನು ವ್ಯಾಪಿಸ್ಕೊಂಡಿರುತ್ತೆ ಅದು. ಹಾಗಾಗಿ ಸಮಾನ ಅಂತ ಹೇಳ್ತೀವಲ್ಲ, ಸಾಮಾನ್ಯ ವೃತ್ತಿಯಿಂದ ಅದು ಒಳಗಡೆ ಎಲ್ಲವನ್ನೂ ಎಲ್ಲ ಕಡೆನೂ ಅದು ಸಂಚಾರ ಮಾಡಿಕೊಂಡು ಅಲ್ಲಲ್ಲಿ ಇರೋ ಇಂದ್ರಿಯಗಳನ್ನೆಲ್ಲ ಅದಕ್ಕೆ ಶಕ್ತಿಯನ್ನು ಕೊಟ್ಕೊಂಡು ಅದು ಕೆಲಸ ಮಾಡೋ ತರ ಮಾಡ್ಕೊಂಡಿರುತ್ತೆ ಅಂತ ಆ ಪ್ರಾಣದ ಇನ್ನೊಂದು ಡೈಮೆನ್ಷನ್ ಹೇಳಿದ್ರು. ಆಮೇಲೆ ಪ್ರತ್ಯಾಧಾನಂ ಶಿರೋ ಜ್ಞೇಯಂ ಪ್ರತಿಚ್ಛಿದ್ರಂ ವ್ಯವಸ್ಥಿತಃ ಪ್ರಸಾರಯತಿ ನೇತ್ರಾದೀನ್ ಪ್ರಾಣೋ ಮೂರ್ಧ್ನಿ ವ್ಯವಸ್ಥಿತಃ. ಅವಾಗ ಈ ಶರೀರ ಅನ್ನೋದನ್ನ ಅದಕ್ಕೆ ಒಂದು ಸ್ಥಾನ ಅಂತ ಹೇಳಿದ್ರೆ, ಇನ್ನೊಂದು ಸ್ಥಾನ ಈ ಶರೀರದಲ್ಲೇ ಒಂದು ಮುಖ್ಯವಾದ ಸ್ಥಾನ ಯಾವುದು ಅಂತ ಹೇಳಿದ್ರೆ ತಲೆ ಅಂತ ಹೇಳಿದ್ದಾರೆ, ಶಿರಸ್ ಅಂತ ಹೇಳಿದ್ದಾರೆ. ನೋಡಿ, ಶಿರಸ್ಸಿಗೆ ಏನು ಒಂದು ಮುಖ್ಯ ಅಂತ ಹೇಳಿದ್ರೆ, ಗಾತ್ರಾಣಿ ಏನು ಸರ್ವೇಶಾಂ ಗಾತ್ರಾಣಾಂ ಶಿರಃ ಪ್ರಧಾನಂ ಅಂತ ಒಂದು ಹೇಳಿದ್ದಾರೆ. ಶಿರವೇ ಪ್ರಧಾನ ಅಂತ. ಇಂದ್ರಿಯಗಳಲ್ಲಿ ಕಣ್ಣಿಗೆ ಪ್ರಧಾನ ಅಂತ ಹೇಳಿದ್ದಾರೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ. ಹಾಗಾಗಿ ಬಾಡಿ ಪಾರ್ಟ್ಸ್ ಅಂತ ಹೇಳ್ತೀವಿ, ಅಂಗಗಳು ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ತಲೆಗೆ ತುಂಬಾ ಮುಖ್ಯತ್ವ. ಯಾಕೆಂದ್ರೆ ನೋಡಿ, ಎಷ್ಟು ಇಂದ್ರಿಯಗಳಿದೆ ಅಲ್ಲಿ ತಲೆಯಲ್ಲಿ. ಕಣ್ಣು ಅನ್ನೋದು, ಮೂಗು ಅನ್ನೋದು, ಕಿವಿ ಅನ್ನೋದು, ಬಾಗೇಂದ್ರಿಯ ಅನ್ನೋದು, ಅಲ್ಲೇ ಜಿಹ್ವೇಂದ್ರಿಯ ಅನ್ನೋದು, ಇಷ್ಟೆಲ್ಲ ಅಲ್ಲಿದೆ. ಹಾಗಾಗಿ ಅಲ್ಲಿ ಇದ್ಕೊಂಡು ಅದೇನ್ ಮಾಡುತ್ತೆ, ಶಿರೋಜ್ಞೇಯಂ ಪ್ರತಿಚ್ಛಿದ್ರಂ ವ್ಯವಸ್ಥಿತಃ ಪ್ರಸಾರಯತಿ ನೇತ್ರಾದೀನ್. ಅಲ್ಲಿ ಅದ್ಕೊಂಡು ಏನ್ ಮಾಡುತ್ತೆ, ಒಂದೊಂದು ತೂತು ಅಂತ ಹೇಳ್ತಾರೆ, ಗೋಳಕ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ಇಂದ್ರಿಯಗಳು ಒಳಗಡೆ ಇದ್ಕೊಂಡು ಕೆಲಸ ಮಾಡೋದು. ಅಲ್ಲಿ ಆ ಇಂದ್ರಿಯ ಕೆಲಸ ಮಾಡೋದಕ್ಕೆ ಅನುಕೂಲವಾಗಿ ಈ ಪ್ರಾಣ ಆ ಇಂದ್ರಿಯಗಳಿಗೆ ಒಂದು ಸಹಾಯ ಮಾಡ್ತಾ ಇರುತ್ತೆ ಅಂತ ಅದನ್ನ ಹೇಳ್ತಾರೆ. ಸೊ ಹಾಗಾಗಿ ನಮ್ಗೆ ಎಷ್ಟು ಸಿಗ್ತಾ ಇದೆ ಇವಾಗ, ಆ ಪ್ರಾಣ ಅನ್ನೋದಕ್ಕೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ವಿಷಯ ಅನ್ನೋದು ಯಾವ್ದು ಇರೋದಿಲ್ಲ ಅಂತ ಒಂದು, ಆಮೇಲೆ ಅದಕ್ಕೆ ಸ್ಥಾನ ಯಾವುದು ಅಂತ ಒಂದು, ಆಮೇಲೆ ಅದು ಏನ್ ಮಾಡ್ತಾ ಇರುತ್ತೆ ಆ ಶರೀರದಲ್ಲಿ ಇಟ್ಕೊಂಡು ಅಂತ ಒಂದು, ಆಮೇಲೆ ಇಂದ್ರಿಯಗಳಿಗೆ ಅದಕ್ಕೂ ಏನ್ ಸಂಬಂಧ ಅನ್ನೋದು, ಇಷ್ಟೆಲ್ಲ ನಮಗೆ ಸಿಗ್ತಾ ಇದೆ. ಇದಾದ್ಮೇಲೆ ಪ್ರಾಣಸ್ಯ ಬಂಧನ ಸ್ತಂಭ ಶರೀರ ಬಲಂ ಇಷ್ಯತೆ ದೌರ್ಬಲ್ಯೇ ಸತಿ ದೇಹಸ್ಯ ಪ್ರಾಣೋತ್ಕ್ರಾಂತಿ ದೃಶ್ಯತೆ. ಹಾಗಾಗಿ ಈ ಪ್ರಾಣಸ್ಗೆ ಒಂದು ಬಂಧನ ಸ್ತಂಭ ಅಂತ ಹೇಳಿದ್ರೆ ಒಂದು ಕಂಬ ಅಂತ, ಅದಕ್ಕೆ ಕಟ್ಟಾಕಿರ್ತಾರೆ ಯಾವ್ದನ್ನಾದ್ರು. ಹಾಗಾಗಿ ಈ ಪ್ರಾಣವನ್ನು ಎಲ್ಲಿ ಕಟ್ಟಾಕಿರ್ತಾರೆ, ಯಾವ್ದಕ್ಕೆ ಕಟ್ಟಾಕಿರ್ತಾರೆ ಅಂತ ಹೇಳೋಣ ಅಂತ ಹೇಳಿದ್ರೆ, ಈ ಶರೀರ ಬಲ ಇದೆಯಲ್ಲ, ಮನುಷ್ಯನಿಗೆ ಶರೀರ ಬಲ, ಅದೇ ಅದಕ್ಕೆ ಬಂಧನ ಸ್ಥಾನ ಅಂತ. ಒಂದ್ ವೇಳೆ ಆ ಬಲ ಕುಗ್ಗೋಗ್ಬಿಟ್ರೆ ಆ ಪ್ರಾಣ ಅಲ್ಲಿ ಇರಕ್ಕಾಗಲ್ಲ, ಅದು ಬಿಟ್ಟೋಗ್ಬಿಡುತ್ತೆ, ಅದು ಶರೀರನ ಬಿಟ್ಟೋಗ್ಬಿಡುತ್ತೆ ಅದು. ಹಾಗಾಗಿ ದೌರ್ಬಲ್ಯ ಸತಿ ದೇಹಸ್ಯ ಪ್ರಾಣೋತ್ಕ್ರಾಂತಿ ದೃಶ್ಯತೆ. ಹಾಗಾಗಿ ಶರೀರ ದುರ್ಬಲವಾಗೋದ್ರೆ ಅವಾಗ ಪ್ರಾಣ ಇರೋದಿಲ್ಲ ಅಲ್ಲಿ. ಹಾಗಾಗಿ ಅದಕ್ಕೆ ಏನ್ ಮಾಡ್ತಾರೆ, ಈ ಶರೀರಕ್ಕೆ ಏನಾದ್ರೂ ತುಂಬಾ ಕಾಯಿಲೆಗೆಲ್ಲ ಬಂದ್ಬಿಟ್ರೆ ಅವಾಗ ಪ್ರಾಣವನ್ನು ಉಳಿಸಕ್ ನೋಡ್ತಾರೆ. ತಾನೆ ಮೆಡಿಸಿನ್ ಅಲ್ಲಿ ಕೂಡ ಮಾಡೋದು, ಪ್ರಾಣವನ್ನ ಉಳಿಸ್ಬೇಕು ಇವನಿಗೆ. ಅದಕ್ಕೆ ಬೇಕಾಗಿರೋ ಚೇತರಿಸ್ಕೊಳ್ಳಕ್ಕೆ ಡ್ರಿಪ್ಸ್ ಕೊಡೋದು ಅಥವಾ ಇನ್ನು ಏನಾದ್ರೂ ಅದಕ್ಕೆ ಕೊಡೋದು, ಅದೆಲ್ಲ ಕೊಟ್ಟು ಆ ಶರೀರಕ್ಕೆ ಬಲ ಉಂಟು ಮಾಡಿದ್ರೆ ಅವಾಗ ಪ್ರಾಣ ನಿಲ್ಲುತ್ತೆ ಅಲ್ಲಿ. ಇಳಿದವರೆ ಪ್ರಾಣ ನಿಲ್ಲದಾಗಲಿ ಅಂತ ಹೇಳ್ಬಿಟ್ಟು ಆ ಪ್ರಾಣಕ್ಕೆ ಯಾವ್ದೊಂದು ಬಲವನ್ನು ಕೊಡುತ್ತೆ. ಅದಕ್ಕೆ ಬಂಧನ ಸ್ಥಾನ ಯಾವ್ದು ಅಂತ ಹೇಳಿದ್ರೆ ಶರೀರ ಬಲವೇ ಅದಕ್ಕೆ ಬಂಧನ ಸ್ಥಾನ ಅಂತ ಅದನ್ನ ಹೇಳಿದ್ರು. ಬಂಧನಾಯಸ್ಯ ದಾಮಂ ಅನ್ನಂ ವತ್ಸಬಂಧನ ರಜ್ಜುವತೆ ಅನ್ನೇ ತ್ರಿಧಾ ವಿಭಕ್ತೆ ಅಸ್ಮಿನ್ ಭಾಗಾಭ್ಯಾಂ ಬದ್ಯತೆ ಸ್ವಯಂ ಅಂತ ನೋಡಿದ್ರೆ ಇವಾಗ ಏನ್ ಹೇಳ್ತಾ ಇದೆ,
ಬಂಧನಸ್ಯ ಅಸ್ಯ ಧಾಮ ಅನ್ನಂ ಅಂತ. ಇವಾಗ ಬಂಧನ ಅಂತ ಹೇಳಿದ್ರೆ ಕಟ್ ಹಾಕೋದು ಅಂತ. ಇದನ್ನ ಈ ಪ್ರಾಣವನ್ನ ಕಟ್ ಹಾಕೋದು ಹಗ್ಗ ಯಾವುದು? ಧಾಮ ಅಂದ್ರೆ ಹಗ್ಗ ಅಂತ. ಅವಾಗ ದಾಮೋದರ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ಈ ಧಾಮ ಅಂದ್ರೆ ಹಗ್ಗವನ್ನ ಇಟ್ಕೊಂಡೆ ಅವಳು ಏನ್ ಮಾಡ್ತಾಳೆ, ತಾಯಿ ಯಶೋದೆ ಅದಕ್ಕೆ ಕಟ್ಟಾಗ್ತಾಳೆ. ಅವ್ನ ಹೊಟ್ಟೆ ಭಾಗಕ್ಕೆ ಅದು ಕಟ್ತಾಳೆ, ದಾಮೋದರ ಅಂತ ಅವನಿಗೆ ಹೆಸರು. ಸೊ ಇಲ್ಲಿ ಧಾಮ ಅಂದ್ರೆ ಹಗ್ಗ ಅಂತ. ಈ ಪ್ರಾಣವನ್ನ ಕಟ್ಟಾಕೋ ಹಗ್ಗ ಯಾವ್ದು ಅಂತ ಕೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ವತ್ಸ ಬಂಧನ ರಜ್ಜುವತೆ. ವತ್ಸ ಅಂದ್ರೆ ಕರು. ಆ ಕರುವನ್ನ ಹೇಗೆ ಕಟ್ಟಾಕಿಕ್ಕೆ ಒಂದು ಹಗ್ಗವನ್ನು ಇಟ್ಕೊಳ್ತಾರೋ, ಅದೇ ತರ ಇದನ್ನ ಕೂಡ ಪ್ರಾಣವನ್ನ ಕಟ್ಟಾಕೋ ಅದು ಹಗ್ಗ ಯಾವ್ದು ಅಂತ ಹೇಳಿದ್ರೆ ಅನ್ನ ಅಂತ ಹೇಳಿದ್ರು. ಅನ್ನ ನೋಡಿ, ಉಪನಿಷತ್ ಹೇಳೋ ರೀತಿನೇ ಬೇರೆ ತರ ಇತ್ತು. ಅನ್ನ ಅಂತ ಅಂದ್ರೆ ನಾವು ಕನ್ಸ್ಯೂಮ್ ಮಾಡ್ತೀವಲ್ಲ, ಫುಡ್ ಅಂತ, ಅದು ಅನ್ನೇ ತ್ರಿಧಾ ವಿಭಕ್ತಿ ಅಸ್ಮಿನ್ ಭಾಗಾಭ್ಯಾಂ ಬದ್ಧತೆ ಸ್ವಯಂ ಅಂತ. ಇವಾಗ ಏನಾಗುತ್ತೆ, ಈ ಒಂದು ಅನ್ನ ಅನ್ನೋದು 3 ಭಾಗವಾಗಿ ಒಳಗಡೆ ಹೋದ ಅನ್ನ 3 ಭಾಗವಾಗಿ ಆಗುತ್ತೆ ಅಂತ ಇನ್ನೊಂದು ಉಪನಿಷತ್ ಹೇಳುತ್ತೆ. ಯಾವುದು? ಚಾಂದೋಗ್ಯ ಉಪನಿಷತ್ ಹೇಳುತ್ತೆ. 6ನೇ ಅಧ್ಯಾಯ ಈ ಶ್ವೇತಕೇತು ಉದ್ದಾಲಕ ತತ್ವಮಸಿ ಬರ್ತಲ್ಲ, ಆ ಜಾಗದಲ್ಲಿ ತುಂಬಾ ಡೀಟೇಲ್ ಆಗಿ ವಿಷಯ ಎಲ್ಲ ಬರುತ್ತೆ. ಅವಾಗ ಅದು ಹೇಳೋಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಬ್ರಹ್ಮದಿಂದ ಪಂಚಭೂತಗಳು ಉತ್ಪತ್ತಿ ಆಗುತ್ತೆ. ಎಲ್ಲಿಂದ? ಫ್ರಮ್ ಪಾಯಿಂಟ್ ನಂಬರ್ ಇದು, ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಟಿಲ್ ದಿ ಎಂಡ್. ಆ ಉಪನಿಷತ್ನ ಥೀಮ್ ಏನಿರುತ್ತೆ ಅಂತ ಹೇಳಿದ್ರೆ, ಕಾರ್ಯಕ್ಕೂ ಕಾರಣಕ್ಕೂ ಭೇದ ಇಲ್ಲ ಅಂತ. ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನವಲ್ಲ, ಅಭಿನ್ನ ಅಂತ ಹೇಳಕ್ಕೆ ಬರುತ್ತೆ. ಅದಕ್ಕೆ 3 ಉದಾಹರಣೆ ಕೊಟ್ಬಿಡ್ತೀವಿ. ಅದೇ ಮೊದಲೇನೆ, ಮಣ್ಣಿಂದ ಉತ್ಪಾದನೆ ಎಲ್ಲ ಇದೆಯಲ್ಲ ಅದು, ಬಂಗಾರದ ಒಂದು ಪ್ರಾಡಕ್ಟ್ಸ್ ಅಂತ, ಆಭರಣ ಅಂತ ಹೇಳ್ತೀವಲ್ಲ ಅದು, ಈ ತರ. ಆಮೇಲೆ ಕಬ್ಬಿಣದ ಒಂದು ಪ್ರಾಡಕ್ಟ್ಸ್ ಅಂತ. ಅವಾಗ ಈ ಪ್ರಾಡಕ್ಟ್ಸ್ ಅಂತ ಇದೆಯಲ್ಲ, ಅದು ತನ್ನ ಮೂಲ ಕಾರಣವಾಗಿರುತ್ತಲ್ಲ, ಅದಕ್ಕಿಂತ ಭಿನ್ನ ಅಲ್ಲ ಅಂತ ಮೊದಲೇ ಉದಾಹರಣೆ ಮೂಲಕ ತಿಳಿಸ್ಬಿಟ್ಟು ಅದನ್ನ ಇಟ್ಕೊಂಡು ಏನ್ ಮಾಡುತ್ತೆ, ಬ್ರಹ್ಮದಿಂದ ಯಾವ ಪಂಚಭೂತಗಳು ಬಂತೋ ಆ ಪಂಚಭೂತಗಳು ಕೂಡ ಬ್ರಹ್ಮದಿಂದ ಬೇರೆ ಅಲ್ಲ ಅಂತ ಅದನ್ನ ಆ ಥೀಮ್ ಇಟ್ಕೊಂಡೇ ಬರುತ್ತೆ ಮುಂದಕ್ಕೆ. ಆಮೇಲೆ ಪಂಚಭೂತಗಳಿಂದ ಬೇರೆ ವಸ್ತುಗಳೆಲ್ಲ ಉತ್ಪತ್ತಿ ಆಗುತ್ತೆ. ಅಂದ್ರೆ ಈ ಶರೀರ ಉತ್ಪತ್ತಿ ಆಗ್ಬೇಕು. ಶರೀರದಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎರಡಕ್ಕೂ ಕೂಡ ಈ ಇದು ಪಂಚಭೂತಗಳೇ ಕಾರಣವಾಗಿರುತ್ತೆ ಅದು. ಆಮೇಲೆ ಹೊರಗಡೆ ಇರೋ ಗಿರಿ ನದಿ ಸಮುದ್ರ ಅಂತ ಹೊರಗಡೆ ಇರೋ ವಸ್ತುಗಳು ಅಂತ, ಇಷ್ಟಕ್ಕೂ ಪಂಚಭೂತಗಳೇ ಕಾರಣವಾಗಿರುತ್ತೆ. ಒಂದೊಂದು ಹಂತದಲ್ಲೂ ಆ ಉಪನಿಷತ್ ಏನ್ ಮಾಡುತ್ತೆ ಅಂದ್ರೆ, ಈ ಪಂಚಭೂತಗಳು ಇಂದ ಉತ್ಪತ್ತಿ ಆಗಿರೋದು ಯಾವ್ದಿದೆಯೋ ಅದು ಆ ಬ್ರಹ್ಮಕ್ಕಿಂತ ಭಿನ್ನವಲ್ಲ ಅಂತ ವಿಷಯವನ್ನ ಹೇಳ್ತಾನೆ ಬರ್ತಾರೆ. ಸೊ ಇಲ್ಲಿ ಏನ್ ಮಾಡ್ತೀವಿ, ಅಲ್ಲಿ ಆತರ ಹೇಳುವಾಗ ನಾವು ತಗೊಂಡಿದ್ದ ಅನ್ನ ಅಂದ್ರೆ ಸಾಲಿಡ್ ಫುಡ್ ಅಂತ ತಗೊಳ್ತೀವಲ್ಲ, ಅದು ನಮ್ಮ ಶರೀರದಲ್ಲಿ ಹೋಗಿದ ತಕ್ಷಣ 3 ಆಗಿ ಅದು ಭಾಗವಾಗುತ್ತೆ, 3 ಭಾಗವಾಗಿ ಆಗುತ್ತೆ ಅಂತ ಅದನ್ನ ಹೇಳುತ್ತೆ. ಅದು ಸ್ಥೂಲೋ ಭಾಗ ಪುರೀಶಂ ಸ್ಯಾತ್. ಅದರಲ್ಲಿ ಗಟ್ಟಿ ಭಾಗ ಅನ್ನೋದು ನಮ್ಗೆ ಎಕ್ಸ್ಕ್ರೀಟ ಅಂತ ಇರುತ್ತಲ್ಲ, ಅದಾಗ ಹೋಗ್ಬಿಡುತ್ತೆ, ಅದು ಅದಾರ ಕನ್ವರ್ಟ್ ಆಗಿ ಅದು ಹೊರಗಡೆ ಹೋಗ್ಬಿಡುತ್ತೆ. ಆಮೇಲೆ ಮಧ್ಯಮ ಭಾಗ ದೇಹ ಪೋಷಕ. ಮಧ್ಯಮ ಭಾಗ ಅಂತ ಇದೆಯಲ್ಲ, ಅದೇ 3 ಭಾಗ ಅಂತ ಹೇಳಿದಾಗ ಸ್ಥೂಲ ಭಾಗ ಅದು. ಮಧ್ಯ ಅಂತ ಹೇಳಿದ್ರೆ ಅದು ಅತ್ಯಂತ ಸ್ಥೂಲ ಅಲ್ಲ, ಅತ್ಯಂತ ಸೂಕ್ಷ್ಮನೂ ಅಲ್ಲ ಅಂತ ಒಂದು ಸ್ಟೇಟ್ ಅದು. ಅಂತ ಭಾಗ ಏನಾಗುತ್ತೆ, ನಮ್ಮ ಶರೀರವನ್ನ ಪೋಷಣೆ ಮಾಡುತ್ತೆ, ಮಾಂಸ ಇಂಥದ್ದಾಗಿ ಅದು ಕನ್ವರ್ಟ್ ಆಗುತ್ತೆ ಅದು. ಆಮೇಲೆ ಪ್ರಾಣಂ ತರ್ಪಯತೆ ಸೂಕ್ಷ್ಮ. ಆ ಸೂಕ್ಷ್ಮ ಭಾಗ ಅನ್ನೋದು ಪ್ರಾಣವನ್ನು ಇದಕ್ಕೆ ಅನುಕೂಲ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೇನೆ ಊಟ ಅನ್ನೋದು ಮಾಡದೇ ಇದ್ರೆ ಅವನಿಗೆ ಉಳಿಯಕ್ಕಾಗೋದಿಲ್ಲ ಅಂತ ಆಗುತ್ತೆ ಅದು. ಅಲ್ಲಿ ಸ್ವಲ್ಪ ಭಿನ್ನವಾಗಿ ಬರುತ್ತೆ, ಚಾಂದೋಗ್ಯದಲ್ಲಿ ಸ್ವಲ್ಪ ಭಿನ್ನವಾಗಿ ಬರುತ್ತೆ ಅದು. ಸ್ಥೂಲ ಭಾಗ ಅನ್ನೋದು ಅವನ ಅಂತಃಕರಣಕ್ಕೆ, ಈ ಸೂಕ್ಷ್ಮ ಭಾಗ ಅನ್ನೋದು ಅವನ ಅಂತಃಕರಣಕ್ಕೆ ಪೋಷಕವಾಗುತ್ತೆ ಅಂತ ಹೇಳ್ತಾರೆ, ಮನಸ್ಸಿಗೆ ಪೋಷಕವಾಗುತ್ತೆ ಅಂತ ಹೇಳಿದ್ರೆ ಆ ತರ ಬರುತ್ತೆ ಅಲ್ಲಿ. ಆಮೇಲೆ ಈ ತರ ಆಗಿ ಇತಿ ಬದ್ಧಂ ವಪುರ್ದ್ವಯಂ ಅಂತ ಇದೇನ್ ಮಾಡುತ್ತೆ, ಆತರ ಈ 2 ಶರೀರಗಳನ್ನ ಅಂದ್ರೆ ಈ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರವನ್ನ ಅನ್ನ ಹೀಗೆ ಪೋಷಣೆ ಮಾಡುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಅದರಲ್ಲಿರೋ ಒಂದು ಮಾಂಸ ಇದೆಲ್ಲ ಸ್ಥೂಲ ಶರೀರಕ್ಕೆ ಇರೋದು, ಹಾಗಾಗಿ ಅದಕ್ಕೂ ಅನ್ನ ಬೇಕಾಗಿದೆ. ಆಮೇಲೆ ಸೂಕ್ಷ್ಮ ಶರೀರಕ್ಕೆ ಬೇಕಾಗಿರೋ ವಿಷಯ ಕೂಡ ಅದರಲ್ಲಿ ಪ್ರಾಣ ಅಂತ ಇದೆಯಲ್ಲ, ಅದಕ್ಕೂ ಕೂಡ ಅನ್ನದ ಒಂದು ಪೋಷಣೆ ಬೇಕಾಗುತ್ತೆ ಅಂತ ಅದನ್ನ ಹೇಳಿದ್ರು. ಆಮೇಲೆ ಏವಂ ವಿವೇಚಿತಂ ಪ್ರಾಣಂ ಯಹ ಉಪಾಸ್ತೆ ಋಣುದ್ಧಿ ಸಹ ಭ್ರಾತೃವ್ಯಾನ್ ದ್ವಿಷತಃ ಸಪ್ತ ಮೂರ್ಧ್ನಿ ಛಿದ್ರ ವ್ಯವಸ್ಥಿತಾನ್ ಅಂತ. ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಪ್ರಾಣವನ್ನ ಯಾರು ಉಪಾಸನೆ ಮಾಡ್ತಾನೋ ನೋಡಿ, ಇವಾಗ ಉಪಾಸನೆ ಅಂತ ಹೇಳಿದಾಗ ಖಂಡಿತ ಒಂದು ಫೋಕಸ್, ಮನಸ್ಸಿಗೆ ಒಂದು ಫೋಕಸ್ ಬರ್ಬೇಕು. ಆ ಫೋಕಸ್ ಬಂದ್ರೆ ಅದು ನೋಡಿ, ಏನೇ ಆದ್ರೂ ಕೂಡ ಎಲ್ಲೆಲ್ಲೋ ಡಿಸ್ಟ್ರಾಕ್ಟ್ ಆಗಿರೋ ಮನಸ್ಸಿಗೂ ಒಂದು ಫೋಕಸ್ಡ್ ಆಗಿರೋ ಮನಸ್ಸಿಗೂ ಒಂದು ವ್ಯತ್ಯಾಸ ಇದೆಯಲ್ಲ, ಮಹಾನ್ ವ್ಯತ್ಯಾಸ ಇದೆ, ಒಂದಲ್ಲ ಸ್ವಲ್ಪ ಅಲ್ಲ, ಮಹಾನ್ ವ್ಯತ್ಯಾಸ ಇದೆ. ಅವಾಗ ಏನ್ ಮಾಡುತ್ತೆ ಉಪನಿಷತ್ತು, ಈ ತರ ಫೋಕಸ್ಡ್ ಮೈಂಡ್ ಯಾರಿಗಿದೆಯೋ ಅವ್ನಿಗೊಂದು ಪ್ರೈಸ್ ಕೊಡ್ಬೇಕು, ಅವ್ನಿಗೊಂದು ಬಹುಮಾನ ಕೊಡ್ಬೇಕು, ಪುರಸ್ಕಾರ ಕೊಡ್ಬೇಕು ಅವನಿಗೆ. ಅವಾಗ ಏನ್ ಮಾಡುತ್ತೆ, ಈ ತರ ಒಂದು ಉಪಾಸನೆ ಮಾಡಿದವನಿಗೆ ಒಂದು ಫಲ ಕೊಡ್ಬೇಕು ಅಂತ ಫಲವನ್ನು ಹೇಳಿದ್ದೆ ಅದು. ಹಾಗಾಗಿ ಸಾಮಾನ್ಯ ಕೆಲಸ ಎಲ್ಲ ಮಾಡಿದ್ರೆ ಅದಕ್ಕೊಂದು ಫಲ ಇದೆ, ಬಟ್ ಆ ಫಲಕ್ಕಿಂತ ಮನಸ್ಸಿಗೆ ಕೆಲಸ ಕೊಟ್ಟು ಆ ಮನಸ್ಸನ್ನ ಫೋಕಸ್ ಮಾಡಿ ಮಾಡ್ತಾರಲ್ಲ, ಅವನಿಗೆ ಸ್ವಲ್ಪ ಇನ್ನೂ ಹೆಚ್ಚು ಬಹುಮಾನ ಕೊಡ್ಬೇಕು, ಇನ್ನೂ ಉತ್ತಮವಾದ ಬಹುಮಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳುತ್ತೆ ಅದು. ಅವಾಗ ಏನಂತ ಹೇಳಿದ್ರೆ, ಭ್ರಾತೃವ್ಯಾನ್ ದ್ವಿಷತಃ ಸಪ್ತ ಅಂದ್ರೆ ಇವನಿಗೆ ಯಾರ್ಯಾರು ಇವನಿಗೆ ತೊಂದರೆ ಕೊಡ್ತಾರೋ
ಅವ್ರಗಳನ್ನೆಲ್ಲ ಇದು ನಿಗ್ರಹ ಮಾಡ್ತಾನೆ. ಅವನು ನಿಗ್ರಹ ಮಾಡ್ತಾರೆ, ಅವ್ರಿಗೆ ತೊಂದರೆ ಇವನಿಗೆ ಬರೋದಿಲ್ಲ ಅಂತ. ಇಂತಹ ಫಲಗಳೆಲ್ಲ ಅವನಿಗೆ ಶ್ಲೋಕದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಭ್ರಾತೃವ್ಯಾನ್ ದೃಶತಃ ಸಪ್ತ ಮೂರ್ಧ್ನಿ ಛಿದ್ರ ವ್ಯವಸ್ಥಿತಾನ್. ಹಾಗಾದ್ರೆ ಅವನ ತಲೆ, ಅವನ ಶರೀರ, ಅವನ ತಲೆಯಲ್ಲಿ ಇರೋ ದ್ವಾರಗಳಿದೆಯಲ್ಲ, ನಾವು ಹೇಳಿದಲ್ಲ, 2 ಕಣ್ಣು ದ್ವಾರ, 2 ಮೂಗು ದ್ವಾರ, 2 ಕಿವಿ ದ್ವಾರ, ಆಮೇಲೆ ಬಾಯಿಗೆ ದ್ವಾರ, ಈ ತರ ದ್ವಾರಗಳೆಲ್ಲ ಇದೆಯಲ್ಲ, ಅಲ್ಲಿ ಅಂತ ದ್ವಾರಗಳಿಗೆ ಇರೋ ಒಂದು ಇಂದ್ರಿಯಕ್ಕೆಲ್ಲ ಯಾವ್ದು ತಡೆ ಮಾಡಕ್ಕೆ ಹೊರಗಡೆಯಿಂದ ವಿಷಯಗಳಿದೆಯೋ ಅವುಗಳಿಂದ ತಡೆ ಬರದೇ ಇರೋ ತರ ನೋಡ್ಕೊಳ್ಳುತ್ತೆ. ಇವಾಗ ನೋಡಿ, ನಮಗೆ ಪರಾಂಚಿಕಾನಿ ವ್ಯತರಣ ಸ್ವಯಂಭೂ ಅಂತ ಹೇಳುವಾಗ ಹೊರಗಡೆ ಇರೋ ವಿಷಯಗಳ ಬಗ್ಗೆ ಒಂದು ಆಸಕ್ತಿ ಇಟ್ಕೊಂಡು ಇವನು ಆಚೆ ಹೋಗ್ತಾ ಇರ್ತಾನೆ. ಅವಾಗ ಏನಾಗುತ್ತೆ, ಅವನು ಸಂಸಾರದಲ್ಲೇ ಇರ್ತಾನೆ ಆ ತರ ಇದ್ರೆ ಅವನು. ಆದ್ರೆ ಯಾರಿಗೆ ಮೋಕ್ಷ ಬರಬೇಕು ಅಂತ, ಮೋಕ್ಷ ಸಿಗ್ಬೇಕು ಅಂತಿದ್ಯೋ ಅವನೇನ್ ಮಾಡ್ತಾನೆ, ಆ ಹೊರಗಡೆ ಇರೋ ಪ್ರವೃತ್ತಿಯನ್ನ, ಹೊರಗಡೆ ಹೋಗೋ ಪ್ರವೃತ್ತಿಯನ್ನ ನಿಲ್ಲಿಸಿ ಅವನು ಒಳಮುಖವಾಗಿ ತಿಳ್ಕೊಳ್ತಾನೆ. ಅಂತರ್ಮುಖ ಸಮಾರಾಧ್ಯ ಅಂತ ಆಗ್ತಾನೆ ಅವನು. ಹಾಗಾಗಿ ಅಂತ ಒಂದು ಇದಕ್ಕೆ ಅನುಕೂಲ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಪ್ರಾಣ ಉಪಾಸನೆ ಮಾಡಿದವನಿಗೆ ಆ ಇಂದ್ರಿಯಗಳ ಒಂದು ಕೆಲಸ, ಅದು ಹೊರಗಡೆ ಹೋಗೋ ಒಂದು ಪ್ರವೃತ್ತಿ ಇರ್ತಲ್ಲ, ಅದಕ್ಕೊಂದು ತಡೆ ಬಂದು ಅವನಿಗೆ ಒಂದು ಸಹಕಾರವಾಗುತ್ತೆ, ಅವನಿಗೆ ಮೋಕ್ಷ ಸಾಧನೆಗೆ ಸಹಕಾರವಾಗುತ್ತೆ ಅಂತ ಈ ಪ್ರಾಣ ಉಪಾಸನೆ ಫಲ ಇದಾಗುತ್ತೆ ಅಂತ ಹೇಳಿದ್ರು. ಇವಾಗ ಫೋಕಸ್ಡ್ ಆಗಿದ್ದಾನೆ ಅಂತ ಹೇಳಿದ್ರೆ ನಾವು ಖಂಡಿತ ಆ ಫೋಕಸ್ ಮಾಡುವಾಗ್ಲೇನೆ ಅವ್ನು ಏನ್ ಮಾಡ್ತಾನೆ, ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಾನೆ ಅವ್ನು ಖಂಡಿತ. ಹಾಗಾಗಿ ಆವಾಗ್ಲೇ ತಾನೇ ಈ ನೋಡಿ, ಉಪಾಸನೆ ಅನ್ನೋದೆಲ್ಲ ಖಂಡಿತ ಮನಸ್ಸಲ್ಲಿ ಆಗ್ತಾ ಇರೋ ಕೆಲಸ, ಕಾಯಿಕವಾದ ಕೆಲಸ ಅಲ್ಲ ಇದು. ಹಾಗಾಗಿ ಇಂದ್ರಿಯಗಳನ್ನ ಅವನ ಹತೋಟಿಯಲ್ಲಿ ಇಟ್ಕೊಂಡ್ರೇನೆ ಅವನಿಗೆ ಈ ಉಪಾಸನೆ ಮಾಡಕ್ ಸಾಧ್ಯವಾಗುತ್ತೆ. ಹಾಗಾಗಿ ಅಂತ ಒಂದು ಮಾಡಿದವನಿಗೆ ಒಂದು ಪುರಸ್ಕಾರ ಕೊಡ್ಲೇಬೇಕು. ಅದಕ್ಕೆ ಏನ್ ಬಹುಮಾನ ಅಂತ ಕೇಳಿದ್ರೆ ಇದರ ಹೇಳ್ತಾರೆ, ಭ್ರಾತೃವ್ಯಾಹ ಸ್ಯುಹು ಸಹೋತ್ಪತ್ತೇ ಶಬ್ದಾದ್ಯಾಹ ಸಂಘವೃತ್ತಯ ದ್ವಿಷಂತಿ ಚ ಮುಮುಕ್ಷುಂ ತಾಹ ಪ್ರತ್ಯಕ್ ದೃಷ್ಟ್ಯ ಅಪಹಾರತಃ. ಹಾಗಾದ್ರೆ ಏನಾಯ್ತು, ಇವನಿಗೆ ಇವಾಗ ಹೇಳಿದ್ನಲ್ಲ, ಆ ಇಂದ್ರಿಯಗಳ ಒಂದು ಪ್ರವೃತ್ತಿ ಸ್ವಾಭಾವಿಕವಾಗಿ ಎಂತದಾಗಿ ಇರುತ್ತೋ ಆ ವಿಷಯಗಳನ್ನ ನೋಡ್ಕೊಂಡು ಅದ್ರ ಕಡೆ ಹೋಗೋದು ಅಂತ, ಆ ಪ್ರವೃತ್ತಿಯನ್ನ ಇದು ತಡೆಗಟ್ಟಿ ಇವನಿಗೆ ಅನುಕೂಲ ಮಾಡುತ್ತೆ, ಮುಮುಕ್ಷುಗೆ ಅನುಕೂಲ ಮಾಡುತ್ತೆ ಅಂತ ಮುಮುಕ್ಷು ಶಬ್ದವನ್ನು ಹಾಕಿದ್ದಾರೆ ಇವರು. ಹಾಗಾಗಿ ಮುಮುಕ್ಷು ಅವನಿಗೆ ಇಂಥ ಒಂದು ಉಪಾಸನೆ ಅವನಿಗೆ ಹೇಗೆ ಆಗುತ್ತೆ ಅಂತ ಕೇಳಿದ್ರೆ ಈ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ನೋಡಿ. ಇವಾಗ ಇದರಲ್ಲಿ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಇದೆ, ಅದ್ರಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮೋಕ್ಷಕ್ಕೆ ಬೇಕಾಗಿರೋದು ಜ್ಞಾನ. ಆದ್ರೆ ಇದು ವೇದದ ಒಂದು ಪೂರ್ವಕಾಂಡ ಕರ್ಮಕಾಂಡ ಅಂತ ಇದೆಯಲ್ಲ, ಅದ್ರಲ್ಲಿ ಬೇಕಾದಷ್ಟು ಕರ್ಮಗಳು ಹೇಳಿದೆ. ಇವಾಗ ಈ ಕರ್ಮಗಳೆಲ್ಲ ಆ ಮೋಕ್ಷಕ್ಕೆ ಏನ್ ಪ್ರಯೋಜನ ಆಗುತ್ತೆ, ಅದೆಲ್ಲ ಬೇಕಾ ಬೇಡವಾ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅವಾಗ ಅದಕ್ಕೆ ಅಂತಾನೆ ಸೂತ್ರ ಮಾಡಿದ್ದಾರೆ ವೇದವ್ಯಾಸರು, ಬಾದರಾಯಣರು ಸೂತ್ರ ಮಾಡಿ ತೋರಿಸಿದ್ದಾರೆ. ಇದಕ್ಕೆಲ್ಲ ಅವಶ್ಯಕತೆ ಇದೆ ಇದಕ್ಕೆ. ಅದಕ್ಕೆ ಹೇಗೆ ಅದ್ರಲ್ಲಿ ಪ್ರಯೋಜನ ಆಗುತ್ತೆ ಅಂತ ಕೇಳಿದ್ರೆ, ಜ್ಞಾನ ಅನ್ನೋದು ಮೋಕ್ಷ ಅನ್ನೋದಕ್ಕೆ ಹತ್ತಿರದಲ್ಲಿ ಇದ್ಕೊಂಡು ಮೋಕ್ಷವನ್ನು ಉಂಟು ಮಾಡುತ್ತೆ. ಆದ್ರೆ ಈ ಕರ್ಮ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಅವನಿಗೆ ದೂರದಲ್ಲಿ ಇದ್ಕೊಂಡು ಮೋಕ್ಷಕ್ಕೆ ಅನುಕೂಲ ಮಾಡುತ್ತೆ ಅಂತ ಹೇಳ್ತಾರೆ ಅವರು. ಅದರಿಂದ ಮೋಕ್ಷಕ್ಕೆ ಇದು ಸುತರಾಂ ಬೇಕಿಲ್ಲ ಅಂತ ಇಲ್ವೇ ಇಲ್ಲ, ಖಂಡಿತ ಬೇಕು. ಆದ್ರೆ ಹೇಗ್ ಬೇಕು ಅಂತ ಹೇಳಿದ್ರೆ, ಹತ್ತಿರದಿಂದ ಬೇಕಿಲ್ಲ, ದೂರದಿಂದ ಬೇಕಾಗಿದೆ, ಪ್ರಯೋಜನ ಬೇಕಾಗುತ್ತೆ. ದೂರದಿಂದ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಕರ್ಮವನ್ನ ಚೆನ್ನಾಗಿ ಒಬ್ಬ ಕರ್ಮ ಯೋಗದ ರೀತಿಯಲ್ಲಿ ಮಾಡ್ದ ಅಂತ ಹೇಳಿದ್ರೆ ಅವನಿಗೆ ಚಿತ್ತಶುದ್ಧಿ ಉಂಟಾಗಿ ಅವನು ಶ್ರವಣಾದಿಗಳಿಗೆ ಅರ್ಹನಾಗ್ತಾನೆ, ಶ್ರವಣ ಮನನ ಅರ್ಹನಾಗ್ತಾನೆ. ನಿಧಿಧ್ಯಾಸನ ಅನ್ನೋದ್ರಲ್ಲಿ ಧ್ಯಾನ ಅದೆಲ್ಲ ಸೇರ್ಕೊಂಡ್ಬಿಡುತ್ತೆ. ಅದು ಅವಾಗ ಅವನಿಗೆ ಈ ಚಿತ್ತಶುದ್ಧಿ ಅನ್ನೋದ್ರಲ್ಲಿ ಬೇಕಾಗಿದೆ ಅಂತ ಆಗುತ್ತೆ. ಅದ್ರ ಮಧ್ಯದಲ್ಲಿ ಉಪಾಸನೆ ಅನ್ನೋದು ಕೂಡ ಸೇರ್ಕೊಂಡ್ಬಿಡುತ್ತೆ ಅದರಲ್ಲಿ. ಅವಾಗ ಸಾಮಾನ್ಯವಾಗಿ ಒಂದು ಕ್ಲಾಸಿಫಿಕೇಶನ್ ಹೇಳುವಾಗ ಕರ್ಮ ಅನ್ನೋದು ಚಿತ್ತಶುದ್ಧಿಗೆ ಬೇಕಾಗುತ್ತೆ, ಉಪಾಸನೆ ಅನ್ನೋದು ಚಿತ್ತ ಏಕಾಗ್ರತೆಗೆ ಬೇಕಾಗುತ್ತೆ ಅಂತ ಒಂದು ವಿಭಾಗ ಮಾಡಿ ಹೇಳ್ತಾರೆ. ಅವಾಗ ಎರಡೂ ಕೂಡ ಬೇಕಾಗಿದೆ ಶ್ರವಣಾದಿಗಳಲ್ಲಿ ತೊಡಗಕ್ಕೆ ಒಬ್ಬನಿಗೆ. ಅವಾಗ ಎರಡಕ್ಕೂ ಕೂಡ ಇದೆಲ್ಲ ಪ್ರಯೋಜನ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ಭಕ್ತಿ ಸಾಧನೆ ಆಗ್ಲಿ ಪರವಾಗಿಲ್ಲ, ಅದು ಮಾಡ್ಲೇಬೇಕಾಗುತ್ತೆ ಅಂತ. ಇವಾಗ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಂತೂ ಬೇಕಾದಷ್ಟು ಈ ತರ ಚಿಂತನೆ ಮಾಡೋದು, ಉಪಾಸನೆಗಳೆಲ್ಲ ಹೇಳಿದ್ದಾರೆ, ಬೇಕಾದಷ್ಟು ಹೇಳಿದ್ದಾರೆ. ಇಲ್ಲಿ ಇದನ್ನ ಹೇಳ್ಬಿಟ್ಟು ಅವರು ಮುಮುಕ್ಷಿಗೆ ಈ ತರ ಉಪಕಾರ ಆಗುತ್ತೆ ಇದು ಅಂತ ಹೇಳ್ತಾರೆ. ಆಮೇಲೆ ಸೇವಂತೆ ಅಕ್ಷಿಸ್ಥಿತಂ ಪ್ರಾಣಂ ಸಪ್ತ ರುದ್ರಾದಿ ದೇವತಾಃ ಅಕ್ಷೀಣಾಃ ಇತಿ ಉಪಾಸ್ತೆ ಯಹ ಸೋ ಅನ್ನಂ ಅಕ್ಷಯಂ ಅಶ್ನುತೆ. ಹಾಗಾಗಿ ಕಣ್ಣಲ್ಲಿ ಇರೋ ಒಂದು ಪ್ರಾಣನ ಯಾರು ರುದ್ರ ಮುಂತಾದ ದೇವತೆಗಳು ಅಂತ ಯಾರು ಅದೇ ರುದ್ರ ಮುಂತಾದಿ 7 ದೇವತೆಗಳು ಕಣ್ಣಲ್ಲಿ ಇರೋ ಒಂದು ಇದನ್ನ ಇವರು ಪ್ರಾಣನ ಸೇವಕರಾಗಿ ಸೇವೆ ಮಾಡ್ತಾ ಇರ್ತಾರೆ. ಅಂದ್ರೆ ಏನಾಯ್ತು, ಕಣ್ಣಲ್ಲಿ ಪ್ರಾಣ ಅಂತ ಇದೆ, ಆ ಪ್ರಾಣವನ್ನ ರುದ್ರ ಮುಂತಾದ ಕೆಲವು ದೇವತೆಗಳು, ಆ ದೇವತೆಗಳೆಲ್ಲ ಇವರಿಗೆ ಅನುಕೂಲ ಮಾಡಿ ಇವರಿಗೆ ಸೇವೆ ಮಾಡ್ತಾ ಇರ್ತಾರೆ. ಆ ತರ ಒಬ್ಬ ಯಾರು ಉಪಾಸನೆ ಮಾಡ್ತಾನೋ ಅವನಿಗೆ ಅಕ್ಷೀಣಾಹ ಇತಿ ಉಪಾಸ್ತೆ, ಅಂದ್ರೆ ಇವರೆಲ್ಲ ಕೂಡ ಆ ದೇವತೆಗಳೆಲ್ಲ ಕ್ಷಯ ಹೊಂದದೇ ಇರೋರು ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನಿಗೆ ಅನ್ನ ಅನ್ನೋದು ಅವನಿಗೆ ಕಡಿಮೆ ಆಗೋದೇ ಇಲ್ಲ, ಅವನಿಗೆ ಅನ್ನಕ್ಕೆ ಕೊರತೆ ಇರೋದೇ ಇಲ್ಲ ಅಂತ ಈ ತರ ಒಂದು ಫಲವನ್ನ ಹೇಳ್ತಾರೆ. ಈ ತರ ಉಪಾಸನೆ ಮಾಡೋದಕ್ಕೆ ಈ ತರ ಒಂದು ಫಲ ಅಂತ ಹೇಳಿದ್ದೆ. ಆಮೇಲೆ ಕರ್ಣಾದಿ ಸಪ್ತಛಿದ್ರೇಶು
ಗೌತಮಾದಿ ಋಷಿ ನಾಮಕಾಃ ಸ್ಥಿತಾಃ ಪ್ರಾಣಾಃ ಇತಿ ಧ್ಯಾಯೇತ್ ವಾಚಂ ಚ ಬ್ರಹ್ಮವಾದಿನೀಂ ಅಂತ. ಹೀಗಾಗಿ ಈ ಕರ್ಣಾದಿ ಸಪ್ತ ಛಿದ್ರೇಶು, ಕಿವಿ ಮುಂತಾದ 7 ತುತ್ತುಗಳಿದೆಯಲ್ಲ ತಲೆಯಲ್ಲಿ, ಅಂತ ತೂತುಗಳೆಲ್ಲದರಲ್ಲೂ ಕೂಡ ಗೌತಮ ಮುಂತಾದ ಋಷಿಗಳೆಲ್ಲ ಅಲ್ಲಿ ಇದ್ದಾರೆ ಅಂತ ಒಂದು ಚಿಂತನೆ. ಅಲ್ಲಿ ಅವ್ರು ಕೂತಿದ್ದಾರೆ ಅಂತ ಅರ್ಥ ಅಲ್ಲ, ಆತರ ಚಿಂತನೆ ಮಾಡೋದು. ಆ ಚಿಂತನೆ ನೋಡಿ, ಚಿಂತನೆ ಮಾಡೋದಕ್ಕೆ ಅದು ವಸ್ತುಸ್ಥಿತಿಯ ಹಾಗೆ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದು ಒಂದು ಉಪಾಸನೆ, ಇದೊಂದು ಭಾವನೆ, ಈ ತರ ಭಾವನೆ ಮಾಡೋದು. ಹಾಗಾಗಿ ಆ ಭಾವನೆ ಮಾಡೋದಕ್ಕೆ ಅದು ಹಾಗೇ ಇದೆ ಅಂತ ಅವಶ್ಯಕತೆ ಇಲ್ಲ, ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಶಾಸ್ತ್ರದಲ್ಲಿ ಈ ತರ ಹೇಳಿದ್ದಾರೆ, ಅದು ಹೇಳಿದ ರೀತಿಯಲ್ಲಿ ಭಾವನೆ ಮಾಡಿದ್ರೆ ಸಾಕು ನಮ್ಗೆ. ಆದ್ರೆ ಅದು ಆತರನೇ ಇರ್ಬೇಕು ಅಲ್ಲಿ ಅನ್ನೋ ಉದ್ದೇಶ ಇಲ್ಲ. ಇವಾಗ ನೋಡಿ, ಸಹಸ್ರ ಶೀರ್ಷ ಪುರುಷ ಅಂತ ನಾವು ಹೇಳ್ತೀವಿ. ಸಾವಿಗೆ 1000 ಅಂದ್ರೆ 1000 ಅಂತ ಲೆಕ್ಕ ಅಷ್ಟಲ್ಲ, ಲೆಕ್ಕ ಎಲ್ಲ ಮಾಡಕ್ ಆಗದೆ ಇರೋ ಅಷ್ಟೊಂದು ತಲೆಗಳಿದೆ ಅಂತ. ಅವಾಗ ಅವನಿಗೆ ಇಷ್ಟೊಂದು ತಲೆಗಳಿದೆಯಾ ನಿಜವಾಗ್ಲೂ ಇವ್ರಿಗೆ ಆ ಬ್ರಹ್ಮಕ್ಕೆ ಅಂತ ಕೇಳಿದ್ರೆ ನಿಜವಾಗ್ಲೂ ಆತರ ಇಲ್ಲ. ಯಾಕಂದ್ರೆ ನಮ್ಮ ಪಂಚದರ್ಶನಲ್ಲಿ ವಿದ್ಯಾರಣ್ಯರು ಸ್ವಲ್ಪ ಅದನ್ನ ತಮಾಷೆಗೆ ಹೇಳಿದ್ದಾರೆ. ಸಹಸ್ರಾಕ್ಷ ಸಹಸ್ರ ಪಾತ್, 1000 ಕಾಲುಗಳಿದೆ ಅಂತೆಲ್ಲ ಹೇಳಿದ್ರೆ ಈಶ್ವರ ಅನ್ನೋನು ಈ ಜರಿ ಅಂತ ಹೇಳ್ತೀವಲ್ಲ, ಸೆಂಟಿಪೀಡ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಅವನಿಗೂ ಏನ್ ವ್ಯತ್ಯಾಸ ಇರಲ್ಲ. ಯಾಕಂದ್ರೆ ಅದಕ್ಕೂ 106 ಕಾಲುಗಳಿದೆ, 10, 15, 20 ಕಾಲುಗಳಿದೆ ಅದಕ್ಕೆ. ಅದರಿಂದ ಆ ಈಶ್ವರನಿಗೂ ಅಷ್ಟೊಂದು ಕಾಲು ಇರ್ಬೇಕು ಅಂತ ಆತರ ಎಲ್ಲ ಆಯ್ತು. ಅಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಶಂಕರಾಚಾರ್ಯರ ಪ್ರಕಾರ ನಮ್ಗೆ ಎಲ್ಲೆಲ್ಲಿ ತಲೆ, ಕಾಲು, ಕೈ, ಕಿವಿ ಇದೆಲ್ಲ ಕಾಣಿಸ್ತಾ ಇದೆಯೋ ಲೋಕದಲ್ಲಿ, ಅದು ಪ್ರಾಣಿದಾಗ್ಲಿ ಮನುಷ್ಯರಾಗ್ಲಿ, ಅದೆಲ್ಲ ಆ ಭಗವಂತನೇ ಅದು ಅಂತ ಒಂದು ಉದ್ದೇಶ. ಅದು ಯಾಕಂದ್ರೆ ವೇದಾಂತದ ಪ್ರಕಾರ ಜೀವರುಗಳಾಗಿ ಕಾಣಿಸ್ಕೊಳ್ತಾ ಇರೋದೆಲ್ಲ ಬ್ರಹ್ಮವೇ. ಹಾಗೆ ಬ್ರಹ್ಮವೇ ಜೀವರುಗಳಾಗಿ ಕಾಣಿಸ್ಕೊಳ್ತಾ ಇದೆ, ಎಲ್ಲಾ ಜೀವರುಗಳಿಗೂ ಬ್ರಹ್ಮವೇ ಕಾಣಿಸ್ಕೊಳ್ತಾ ಇದೆ. ಹಾಗಿರುವಾಗ ಇವರ ಕೈ ಕಾಲುಗಳಿಗೆ ತಲೆ, ಕಿವಿ, ಕಣ್ಣು ಇದೆಲ್ಲವೂ ಕೂಡ ಆ ಬ್ರಹ್ಮದ ಕಿವಿ, ಕಣ್ಣು ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ನಿಜವಾಗ್ಲೂ ಆ ಬ್ರಹ್ಮಕ್ಕೆ ಇಷ್ಟೆಲ್ಲ ಇದೆಯಾ ಅಂತ ಕೇಳಿದ್ರೆ ಅವಾಗ ಅವ್ರ ತಮಾಷೆಗೆ ಹೇಳ್ತಾರಲ್ಲ, ಅದು ಆತರ ಬಂದ್ಬಿಡುತ್ತೆ ಅದು. ಅಥವಾ ರಾವಣನ ತಲೆ ತರ ನಾವು ಕಲ್ಪನೆ ಮಾಡ್ಕೋಬೇಕಾಗುತ್ತೆ, ಅಷ್ಟೊಂದು ತಲೆಗಳಿದೆ ಅವನಿಗೆ ಅಂತ. ಅದೆಲ್ಲ ಆತರ ಇಲ್ಲ. ಹಾಗಾಗಿ ಉಪಾಸನೆಗೆ ನಮ್ಗೆ ಆತರನೇ ಇರ್ಬೇಕು ಅಂತ ಉದ್ದೇಶ ಇಲ್ಲ, ಅದ್ರಲ್ಲಿ ಹೇಳಿರೋ ರೀತಿಯಲ್ಲಿ ಉಪಾಸನೆ ಮಾಡಿದ್ರೆ ಸಾಕು ಅಂತ. ಸೊ ಹೀಗಾಗಿ ಇಲ್ಲಿ ಈ ತರ ಒಂದು ಉಪಾಸನೆ ಮಾಡೋದು. ವಾಚಂಚ ಬ್ರಹ್ಮವಾದಿನಿ, ಈ ವಾಕ್ ಅನ್ನೋದನ್ನ ಬ್ರಹ್ಮವಾದಿನಿ ಅಂತ ಒಂದು ದೃಷ್ಟಿಯಿಂದ ಉಪಾಸನೆ ಮಾಡಿದ್ರೆ ಅವನಿಗೆ ಹಿರಣ್ಯಗರ್ಭ ರೂಪೇಣ ಸರ್ವ ಸ್ಯಾತ್ ಉಪಾಸಕಃ ಇತಿ ಗಾರ್ಗ್ಯಮತಂ ಬ್ರಹ್ಮ ಬ್ರಾಹ್ಮಣೇ ಅಸ್ಮಿನ್ ಪ್ರಪಂಚಿತಂ ಅಂತ. ಇವಾಗ ಈ ರೀತಿಯಲ್ಲಿ ಉಪಾಸನೆ ಮಾಡಿದ್ರೆ ಅವನಿಗೆ ಎಂತ ಒಂದು ದೊಡ್ಡ ಫಲ ಅಂತ ಹೇಳಿದ್ರೆ, ಹಿರಣ್ಯಗರ್ಭ ರೂಪೇಣ, ಹಿರಣ್ಯಗರ್ಭ ಅಂದ್ರೆ ಏನು, ಕಾಸ್ಮಿಕ್ ರೀತಿ. ಅವನಿಗೆ ಅಷ್ಟು ಶರೀರಗಳಲ್ಲೂ ಕೂಡ ಅಷ್ಟು ಸೂಕ್ಷ್ಮ ಶರೀರಗಳು ನಾನು ಅಂತ ಬುದ್ಧಿ ಇರುತ್ತೆ ಅವನಿಗೆ, ಹಿರಣ್ಯಗರ್ಭನಿಗೆ. ಹಾಗಿರೋದ್ರಿಂದ ಅವನಿಗೆ ಸರ್ವಭುಕ್ ಸ್ಯಾತ್, ಎಲ್ಲಾ ಭೋಗವೂ ಅವನಿಗೆ ಸಿಗುತ್ತೆ ಅಂತ. ಹಿರಣ್ಯಗರ್ಭ ಹೈಯೆಸ್ಟ್, ನಮ್ಮ ಇದರಲ್ಲಿ ಸೃಷ್ಟಿಯಲ್ಲಿ ಹೈಯೆಸ್ಟ್ ಜೀವ ಅನ್ನೋನು ಹಿರಣ್ಯಗರ್ಭ ಅಂತ. ಅವನ ಒಂದು ರೂಪದಲ್ಲಿ ಇವನು ಈ ತರ ಉಪಾಸನೆ ಮಾಡಿದವನು ಅಂತ ಒಂದು ಹಿರಣ್ಯಗರ್ಭ ಸ್ಥಾನದಲ್ಲಿ ಇದ್ಕೊಂಡು ಅವನು ಎಲ್ಲವನ್ನೂ ಭೋಗ ಮಾಡ್ತಾನೆ, ಎಲ್ಲಾ ಭೋಗವೂ ಅವನಿಗೆ ಸಿಗುತ್ತೆ ಅಂತ ಈ ತರ ಹೇಳಿದ್ರು. ಉಪಾಸಕಃ ಇತಿ ಗಾರ್ಗ್ಯಮತಂ ಬ್ರಹ್ಮ, ಹೌದು, ಅದು ಬ್ರಾಹ್ಮಣೇ ಅಸ್ಮಿ. ಈ ಬ್ರಾಹ್ಮಣದಲ್ಲಿ, ಈ ಉಪನಿಷತ್ತಿನ ಈ ಬ್ರಾಹ್ಮಣದಲ್ಲಿ ಆ ಗಾರ್ಗಿ ಹೇಳಿದ್ದ ಒಂದು ವಿಷಯವನ್ನ ಇಲ್ಲಿವರೆಗೂ ಹೇಳಿದ್ರು. ಅದು ಗಾರ್ಗ್ಯೋಕ್ತಂ ಬ್ರಹ್ಮ ವಿಸ್ತೃತ್ಯ ತನ್ನಿರಾಸಾಯ ಸಾಂಪ್ರತಂ ತೃತೀಯ ಬ್ರಾಹ್ಮಣೇ ಪ್ರಾಹ ರಾಜ್ಞಾ ಉಕ್ತಂ ಬ್ರಹ್ಮ ವಿಸ್ತೃತಂ. ಇವಾಗ ಗಾರ್ಗಿ ಅಂದ್ರೆ ಅವನು ಪೂರ್ತಿ ತಿಳ್ಕೊಂಡಿಲ್ವಲ್ಲ, ಅವ್ನು ತಿಳ್ಕೊಂಡಿದ್ದು ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಇಷ್ಟವರೆಗೂ ಹೇಳ್ಬಿಟ್ಟು ಆಮೇಲೆ ಅವ್ನು ತಿಳ್ಕೊಳ್ದೇ ಇರೋ ವಿಷಯ ಏನಿದೆ ಅದು ಹೇಳ್ಬೇಕಲ್ಲ, ಅದನ್ನ ಮುಂದಕ್ಕೆ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಗಾರ್ಗ್ಯೋಕ್ತಂ ಬ್ರಹ್ಮನ್ ವಿಸ್ತೃತ್ಯ ತನ್ನ ನಿರಾಸಾಯ, ಅದನ್ನ ಇದು ನೋಡಿ, ಇದು ಕೂಡ ಒಂದು ರೀತಿಯಲ್ಲಿ ಅಧ್ಯಾರೋಪ ಅಪವಾದನೆ. ಉಪನಿಷತ್ತು ಇದನ್ನ ಇವುಗಳೆಲ್ಲ ಈ ಪ್ರಾಣ ಅಂತ ಹೇಳ್ಬಿಟ್ಟು ಈ ವ್ಯಾವಹಾರಿಕ ಸತ್ಯ ಅಂತ ಯಾವ್ದಿದೆಯೋ ಅದನ್ನ ಉಪನಿಷತ್ತು ಅಧ್ಯಾರೋಪ ಮಾಡ್ಬಿಟ್ಟು ಏನ್ ಮಾಡುತ್ತೆ, ನಮ್ಗೆ ಒಂದು ಆ ಬ್ರಹ್ಮವನ್ನು ತಿಳ್ಕೊಳ್ಳೋಕ್ಕೆ ಒಂದು ಮಾರ್ಗ, ಆಮೇಲೆ ಏನ್ ಮಾಡ್ತೀವಿ, ಅದನ್ನ ಅಪವಾದ ಮಾಡುತ್ತೆ ಅದು. ಸೊ ಹಾಗಾಗಿ ಅದನ್ನ ಅಪವಾದ ಮಾಡಕ್ಕಾಗಿ ಮುಂದಕ್ಕೆ ವಿಷಯ ಬರುತ್ತೆ ಅಂತ ಹೇಳ್ತಾರೆ. ಪ್ರಥಮ ಬ್ರಾಹ್ಮಣೇ ರಾಜ ಬ್ರಹ್ಮ ಯದ್ಯಪಿ ಅಶೇಷತಃ ಉವಾಚ ಅಥಾಪಿ ಸತ್ಯಸ್ಯ ಸತ್ಯತಾ ನೈವ ವಿಸ್ತೃತ. ಹಾಗಾಗಿ ಮೊದಲು ಆರಂಭದಲ್ಲಿ, ಈ ಅಧ್ಯಾಯದಲ್ಲಿ ಆರಂಭದಲ್ಲಿ ಯದ್ಯಪಿ ಅವನು ರಾಜ ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿದ್ರು ಕೂಡ ಈ ಸತ್ಯಸ್ಯ ಸತ್ಯಂ ಅಂತ ಒಂದು ವಿಷಯ ಇದೆಯಲ್ಲ, ಅದನ್ನ ಅವನು ವಿಸ್ತಾರವಾಗಿ ಹೇಳಿಲ್ಲ. ಅದರಿಂದ ಅದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಈ ಸತ್ಯಸ್ಯ ಸತ್ಯಂ ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಬಿಡಿಸಿ ಇವರು ಹೇಳ್ತಾರೆ. ಅದು ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ವಿಷಯ ಕೂಡ. ಸತ್ಯಸತ್ಯತ್ವ ವಿಸ್ತಾರ ಮುಖೇನ ಪ್ರತಿಪಾದ್ಯತೆ ನಿಷ್ಪ್ರಪಂಚ ಬ್ರಹ್ಮ ತತ್ವಂ ತೃತೀಯ ಬ್ರಾಹ್ಮಣೆ ಸ್ಫುಟಂ ಅಂತ. ಇವಾಗ ಸತ್ಯಸ ಸತ್ಯಂ ಅಂತ ಹೇಳಿದಾಗ ನಾನು ಅವಾಗಲೇ ಹೇಳಿದೆ, ಮೊದಲನೇ ಸತ್ಯ ಅಂತ ಹೇಳೋದು ವ್ಯಾವಹಾರಿಕ ಸತ್ಯ, ಎರಡನೇ ಸತ್ಯ ಅನ್ನೋದು ಪ್ರಾರಂಭಿಕ ಸತ್ಯ. ಈ ರೀತಿಯಲ್ಲಿ ನಾವು ಇದನ್ನ ವಿಸ್ತಾರವಾಗಿ ಹೇಳುವಾಗ
ಹೇಳಿದ್ರಿಂದ ನಿಷ್ಪ್ರಪಂಚ ಬ್ರಹ್ಮತತ್ವ ಅಂತ ಇದೆಯಲ್ಲ, ಅಂದ್ರೆ ಬ್ರಹ್ಮತತ್ವ ಅನ್ನೋದು ಪ್ರಪಂಚಕ್ಕೆ ಸಂಬಂಧವೇ ಇಲ್ಲದೆ ಇರೋ, ಪ್ರಪಂಚಕ್ಕೆ ಸಂಬಂಧ ಪಡೆದೇ ಇರೋ ಬ್ರಹ್ಮ. ಅಂದ್ರೆ ಏನಾಯ್ತು, ಪ್ರಪಂಚ ಅಂತ ಒಂದು ಬೇರೆ ಇಲ್ವೇ ಇಲ್ಲ ಅಂತ ಇದ್ದು ಒಂದೇ ಬ್ರಹ್ಮ ಮಾತ್ರ ಇರೋದು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಇದೆಯಲ್ಲ, ಅದ್ವೈತ ತತ್ವ ತುರಿಯ ಅಂತ ನಾವು ಮಾಂಡಕ್ಯ ಉಪನಿಷತ್ತಲ್ಲಿ ಹೇಳ್ತೀವಿ. ಆ ಬ್ರಹ್ಮವನ್ನ ಹೇಳಕ್ಕೆ ಈ ಒಂದು ಮಾರ್ಗ ನಮ್ಗೆ ಬೇಕಾಗಿದೆ. ಯಾವುದು ಸತ್ಯಸ ಸತ್ಯಂ ಅಂತ ಹೇಳ್ಬಿಟ್ಟು ಆ ಬ್ರಹ್ಮವನ್ನ ಈ ಒಂದು ವ್ಯಾವಹಾರಿಕ ಸತ್ಯಕ್ಕಿಂತ ಮೀರಿರೋದು ಪಾರಮಾರ್ಥಿಕ ಸತ್ಯ ಅಂತ ಹೇಳಿದಾಗ ನಮ್ಗೆ ಆ ಪ್ರಪಂಚದ ಸಂಬಂಧ ಇಲ್ಲದೇ ಇರೋ ಆ ಬ್ರಹ್ಮವನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ. ಇವಾಗ ನೋಡಿ, ಇವಾಗ ನಮ್ಗೆ ಪ್ರಪಂಚದಲ್ಲಿ ನಮಗೆ ಪ್ರಪಂಚವನ್ನೇ ನಾವು ಕಾಣ್ತಾ ಇದ್ದೀವಿ, ಪ್ರಪಂಚದ ಜೊತೆಗೆ ನಾವು ಒಡನಾಟ ಇಟ್ಕೊಂಡಿದೀವಿ ಪೂರ್ತಿ. ಇಲ್ಲಿಂದ ನಮಗೆ ಪ್ರಪಂಚಕ್ಕೆ ಸಂಬಂಧವೇ ಇಲ್ಲದೆ ಇರೋ ಒಂದು ಬ್ರಹ್ಮವನ್ನ ತಿಳ್ಕೊಳ್ಳೋದ್ರೆ ತುಂಬಾ ಕಷ್ಟ. ಅದರಿಂದ ಏನ್ ಮಾಡುತ್ತೆ, ಅದು ಪ್ರಪಂಚದ ಮುಖಾಂತರವೇ ನಮಗೆ ಅದನ್ನ ತೋರ್ಸ್ಕೊಡಕ್ಕೆ ಮಾಡುತ್ತೆ. ಅದು ಆತರ ಮಾಡುವಾಗ ಕೂಡ ಅದೇನ್ ಮಾಡುತ್ತೆ, ಈ ಪ್ರಪಂಚದ ಸಂಬಂಧ ಅದಕ್ಕೆ ಇಲ್ಲದೆ ಇರೋ ತರ ತೋರ್ಸ್ಕೊಡುತ್ತೆ. ಅದಕ್ಕೆ ಪ್ರಪಂಚದ ಮುಖಾಂತರ ಆ ಲ್ಯಾಂಗ್ವೇಜ್ ಅಲ್ಲೇ ಯೂಸ್ ಮಾಡಿ ನಮಗೆ ಅದ್ರ ಮುಖಾಂತರ ತೋರ್ಸ್ಕೊಡುತ್ತೆ. ಇವಾಗ ನಮಗೆ ಇದಕ್ಕೊಂದು ಈ ಪುರುಷ ಸೂಕ್ತ ಅಂತ ಇದೆಯಲ್ಲ, ಅದರಲ್ಲೇ ಕೂಡ ನಮ್ಗೆ ಇದರ ಒಂದು ಸಾಮ್ಯ ಸಿಗುತ್ತೆ ನಮ್ಗೆ. ಅಲ್ಲಿ ಸ ಭೂಮಿಂ ವಿಶ್ವತೋ ವೃತ್ಯ ಅತ್ಯತಿಷ್ಠ ದಶಾಂಗುಲಂ ಅಂತ ಬರುತ್ತೆ. ಅದು ಈ ಪ್ರಪಂಚವನ್ನೆಲ್ಲ ಅದು ವ್ಯಾಪಿಸ್ಕೊಂಡು ಅದು ಇದಕ್ಕಿಂತ ಒಂದು 10 ಇಂಚು ಬೇರೆ ಇದೆ, ದಾಟಿ ಬೇರೆ ಇದೆ, ಇದಕ್ಕೆ ಸಂಬಂಧಪಟ್ಟೆ ಇದನ್ನು ಮುಟ್ಕೊಳ್ದೇ ಇದೆ ಅದು ಅಂತ ಬರುತ್ತೆ. ಅದು ಅವಾಗ ಇದಕ್ಕೆ ಮುಟ್ಕೊಳ್ದೇ ಇದೆ ಅಂತ ಹೇಳಿದಾಗ ಏನರ್ಥ, ಅದಕ್ಕೆ ಇದ್ರ ಸಂಬಂಧ ಅದಕ್ಕೆ ನಿಜವಾಗ್ಲೂ ಇಲ್ಲ ಅಂತ. ಇದರ 3 ಭಾಗ ಪ್ರಪಂಚದಲ್ಲಿ ಕಾಲ್ ಭಾಗ ಪ್ರಪಂಚದ ಜೊತೆಗೆ ಸೇರ್ಕೊಂಡಿದೆ. ಅದ್ರ 3 ಭಾಗ ಆದ್ರೆ ಅದು ಪ್ರಪಂಚಕ್ಕೆ ಸಂಬಂಧವೇ ಇಲ್ಲದೆ ಅದು ಬೇರೆ ಇದೆ ಅಂತ. ಅವಾಗ ಮೋಕ್ಷವನ್ನ ಪಡ್ಕೊಳ್ಳಕ್ಕೆ ಒಬ್ಬ ಯಾವ ಬ್ರಹ್ಮವನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ಬ್ರಹ್ಮ ಇದೆಯಲ್ಲ ಅದನ್ನ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದನ್ನೇನೆ ಇವನು ಗಾರ್ಗಿ ತಿಳ್ಕೊಂಡಿದ್ದಾನೆ, ಅಷ್ಟೇ ತಿಳ್ಕೊಂಡಿದ್ದಾನೆ ಅವನು. ಅದರಿಂದಲೇ ಏನ್ ಮಾಡ್ದ, ಎಷ್ಟು ತಿಳ್ಕೊಂಡ್ರೆ ಸಾಲದು, ಇದಕ್ಕಿಂತ ಮೀರಿರೋ ಒಂದು ಬ್ರಹ್ಮ ಇದೆ, ಅದನ್ನ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಈ ವಿಷಯ ಬರ್ತಾ ಇರೋದು. ನಾನು ಯಾವ್ದಕ್ಕೆ ಅದನ್ನ ಹೇಳಿದೆ ಅಂದ್ರೆ, ನಿಮ್ಗೆ ಎಲ್ಲ ಕಡೆನೂ ಉಪನಿಷತ್ತುಗಳು ನೋಡಿದ್ರೆ, ಎಷ್ಟು ಉಪನಿಷತ್ತುಗಳು ನೋಡಿದ್ರೆ ಕೂಡ ಈ ಥೀಮ್ ಇರುತ್ತೆ, ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅದು. ಬಟ್ ನಾವ್ ಅದನ್ನ ಡಿಸೈನ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಮಾಂಡಕ್ಯ ಉಪನಿಷತ್ತಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಮುಖ್ಯವಾಗಿ 7 ಮಂತ್ರ. ಅದರಲ್ಲಿ ಮೊದಲ 6 ಮಂತ್ರ ಏನ್ ಮಾಡುತ್ತೆ ಅಂದ್ರೆ, ಈ ಪ್ರಪಂಚದ ವಿಷಯವಾಗಿ ಬರುತ್ತೆ. ಅದು ಜೀವ ಮತ್ತು ಪ್ರಪಂಚದಲ್ಲಿರೋ ಹಿರಣ್ಯಗರ್ಭ ಈಶ್ವರ ತನಕ ಬರುತ್ತೆ. ಅದು 7ನೇ ಮಂತ್ರದಲ್ಲಿ ಮಾಡುತ್ತೆ, ಪೂರ್ತಿ ಈ ಪ್ರಪಂಚ ಸಂಬಂಧವೇ ಇಲ್ಲದೆ ಎಲ್ಲವನ್ನೂ ನಿರಾಕರಣೆ ಮಾಡ್ಬಿಟ್ಟು 7ನೇ ಮಂತ್ರದಲ್ಲಿ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಕೋಬೇಕು ಮೋಕ್ಷಕ್ಕೆ ಅಂತ ಬರುತ್ತೆ ಅಲ್ಲಿ. ಹಾಗಾಗಿ ಅದನ್ನ ತಿಳ್ಕೋಬೇಕು ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಅದು. ಹೀಗಾಗಿ ಈ ಎಲ್ಲಾ ಉಪನಿಷದಲ್ಲಿ ಈ ಥೀಮ್ ಇದೆ. ಇದು ಈ ಬೃಹದಾರಣ್ಯಕದಲ್ಲಿ ಈ ಭಾಗದಲ್ಲಿ ಬರ್ತಾ ಇರೋ ಕಡೆ ಏನ್ ಮಾಡ್ತಾ ಇದ್ದಾರೆ, ಸತ್ಯಸ ಸತ್ಯಂ ಅಂತ ಹೇಳ್ಬಿಟ್ಟು ವ್ಯಾವಹಾರಿಕ ಸತ್ಯಕ್ಕಿಂತ ದಾಟಿರೋದು ಪಾರಮಾರ್ಥಿಕ ಸತ್ಯ ಅಂತ ಹೇಳ್ಬಿಟ್ಟು ಆ ಸತ್ಯವನ್ನು ತಿಳ್ಕೊಂಡಾಗ ಈ ಪ್ರಪಂಚಕ್ಕೆ ಸಂಬಂಧವಿಲ್ಲ ನಿಷ್ಪ್ರಪಂಚ ಅಂತ ಶಬ್ದವನ್ನು ಇವರು ಪ್ರಯೋಗ ಮಾಡ್ತಾರೆ. ಪ್ರಪಂಚೋಪಶಮಂ ಅಂತ ಅಲ್ಲಿ ಬಂದಿದೆ ಯಾವ್ದ್ರಲ್ಲಿ, ಮಾಂಡುಕ್ಯದಲ್ಲಿ. ಇವರು ನಿಷ್ಪ್ರಪಂಚ ಬ್ರಹ್ಮತತ್ವಂ ತೃತೀಯ ಬ್ರಾಹ್ಮಣೆ ಸ್ಫುಟಂ ಅಂತ ಹೇಳ್ಬಿಟ್ಟು ಅದಕ್ಕೆ ಏನ್ ಹೆಸರು ಅಂತ ಹೇಳಿದ್ರೆ, ಮೂರ್ತ ಬ್ರಾಹ್ಮಣ ಅಂತ ಅದಕ್ಕೆ ಹೆಸರು. ಒಂದೊಂದು ಬ್ರಾಹ್ಮಣಕ್ಕೂ ಒಂದೊಂದು ಹೆಸರಿದೆ. ಹೀಗೆ ಬೃಹದಾರಣ್ಯಕದಲ್ಲಿ ಒಂದೊಂದು ಬ್ರಾಹ್ಮಣಕ್ಕೂ ಆ ಬ್ರಾಹ್ಮಣದಲ್ಲಿ ಏನ್ ವಿಷಯ ಬರುತ್ತೆ ಅಂತ ಇಟ್ಕೊಂಡು ಆ ವಿಷಯದಕ್ಕಿರೋ ಹೆಸರನ್ನ ಅದಕ್ಕೆ ಕೊಟ್ಟಿರ್ತಾರೆ. ಹಾಗಾಗಿ ಒಂದೊಂದಕ್ಕೂ ಇದೆ. ಇಲ್ಲಿ ಅಜಾತಶತ್ರು ಬ್ರಾಹ್ಮಣ ಅಂತಾನೆ ಇದಕ್ಕೆ ಹಿಂದೆ ನಾವು ನೋಡಿದ್ದು. ಮೂರ್ತ ಬ್ರಾಹ್ಮಣ ಅಂತ ಒಂದು ಭಾಗ ಇದೆ. ಅದನ್ನ ಇವಾಗ ಹೇಳಕ್ಕೆ ಇವರು ಮುಂದಾಗ್ತಾ ಇದ್ದಾರೆ. ಇವಾಗ ದ್ವೇ ಏವ ಬ್ರಹ್ಮಣೋ ರೂಪೇ ಪ್ರಪಂಚತ್ವಂ ಉಪಾಗತೆ ಮೂರ್ತಾತ್ಮಕೆ ಯಾಭ್ಯಾಂ ಅರೂಪಂ ಬ್ರಹ್ಮ ರೂಪ್ಯತೆ. ಇವಾಗ ಬ್ರಹ್ಮಕ್ಕೆ 2 ರೂಪಗಳಿದೆ. ಅದು ರೂಪ ಎಂತದ್ದು ಅಂತ ಹೇಳಿದ್ರೆ, ಅದು ಪ್ರಪಂಚತ್ವಂ ಉಪಾಗತೆ. ಆ 2 ರೂಪಗಳು ಪ್ರಪಂಚತ್ವವನ್ನೇ ಪ್ರಪಂಚಕ್ಕೆ ಸೇರ್ಕೊಂಡಿದೆ. ಹಾಗಾದ್ರೆ ಏನಾಯ್ತು, ಈ ಪ್ರಪಂಚವಾಗಿ ಕಾಣಿಸ್ತಾ ಇದೆಯಲ್ಲ ನಮ್ಗೆ, ಆ ಪ್ರಪಂಚದಲ್ಲೇನೆ 2 ಭಾಗ ಇದೆ, 2 ಬಗೆ ಇದೆ. 2 ಬಗೆ ಅಂತ ಹೇಳ್ಬೋದು. ಒಂದು ಸೂಕ್ಷ್ಮವಾದ್ದು, ಇನ್ನೊಂದು ಸ್ಥೂಲವಾದ್ದು ಅಂತ ಹೇಳ್ಬೋದು ಬೇಕಾದ್ರೆ. ಆದ್ರೆ ಆ ಬ್ರಹ್ಮವೇ ಈ 2 ಬಗೆಯಾಗಿ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ ನಮ್ಗೆ ಅಂತ ಹೇಳಕ್ ಬರ್ತಾ ಇದೆ. ದ್ವೇ ಏವ ಬ್ರಹ್ಮಣೋ ರೂಪೇ ಪ್ರಪಂಚತ್ವಂ ಉಪಾಗತೆ ಮೂರ್ತಾತ್ಮಕೆ ಯಾಭ್ಯಾಂ ಅರೂಪಂ ಬ್ರಹ್ಮ ರೂಪ್ಯತೆ. ಈ ಮೂರ್ತಗಳಿಂದ 2 ಇದೆಯಲ್ಲ, ಅದ್ರ ಮುಖಾಂತರ ಬ್ರಹ್ಮವನ್ನ ನಮ್ಗೆ ತೋರಿಸ್ಕೊಳ್ಳಕ್ಕೆ ತಿಳ್ಕೊಳಕ್ಕೆ ಅನುಕೂಲವಾಗುತ್ತೆ. ಮೂರ್ತಂ ಪ್ರಪಂಚಶ್ಚ ವಾಸನಾಚ ಇತಿ ವಾ ದ್ವಯಂ ಸವಾಸನಂ ಇದಂ ರೂಪಂ ಅನಿದಂ ಚ ಇತಿ ವಾ ದ್ವಯಂ ಅಂತ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಪ್ರಪಂಚ ಆಮೇಲೆ ವಾಸನ ಅಂತ. ಇವಾಗ ಪ್ರಪಂಚ ಅನ್ನೋದು ಸ್ಥೂಲವಾಗಿರೋದು, ವಾಸನ ಅನ್ನೋದು ಸೂಕ್ಷ್ಮವಾಗಿರೋದು. ನೋಡಿ, ಇವಾಗ ನಮಗೆ ಇದರಿಂದಾನೇ ಇನ್ನೊಂದು ಕೊರಲರಿ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಸ್ಥೂಲವಾದ ವಿಷಯಗಳೆಲ್ಲ ನಾವು ನೋಡ್ತಾ ಇರ್ತೀವಿ, ಅದ್ರ ಜೊತೆಗೆ ನಮ್ಗೆ ಇದು ಇಂಟ್ರಾಕ್ಷನ್ಸ್ ಎಲ್ಲ ಇರುತ್ತೆ ನಮ್ಗೆ. ಆದ್ರೆ ಸ್ವಪ್ನಾವಸ್ಥೆಗೆ ಹೋದಾಗ ಸ್ವಪ್ನದೆಲ್ಲೂ ಸೂಕ್ಷ್ಮ, ಸ್ವಪ್ನದಲ್ಲಿ ಸ್ಥೂಲ ವಿಷಯಗಳು ಯಾವುದು ಇರೋದೇ ಇಲ್ಲ, ಅದು ವಾಸನಾಮಯ ಪ್ರಪಂಚ ಅದು. ಹಾಗಾಗಿ ಅದೇ ಶಬ್ದಗಳು ಇಟ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ, ಪ್ರಪಂಚ ಅನ್ನೋದು ಮೂರ್ತ ಅನ್ನೋದು ಪ್ರಪಂಚ ಮತ್ತು ವಾಸನ ಅಂತ 2 ಆಗಿರುತ್ತೆ. ಅದು 2 ಬಗೆಯಾಗಿರುತ್ತೆ. ಅದು ಸವಾಸನಂ ಇದಂ ರೂಪಂ ಅನಿದಂ ಚ ಇತಿ ವಾ ದ್ವಯಂ ಅಂತ. ಹಾಗಾದ್ರೆ ಏನಾಯ್ತು, ಸವಾಸನಂ ಅಂತ ಹೇಳಿದ್ರೆ ಈ ಇದಂ ರೂಪಂ ಅನ್ನೋದು ಅನಿದಂ ಅಂತ.
ಆ ಸವಾಸನಂ ಅನ್ನೋದು ಇದಂ ಅಂತ ಒಂದು, ಅನಿದಂ ಅಂತ ಒಂದು, ಎರಡು ರೀತಿಯಾಗಿ ಇರುತ್ತೆ. ಅದು ಇದಂ ಅಂತ ಹೇಳಿದ್ರೆ ನಮಗೆ ಹತ್ತಿರದಲ್ಲಿ ಇರೋದು ಇದು ಅಂತ, ಅನಿದಂ ಅಂದ್ರೆ ಈ ತರ ಅಲ್ಲದೆ ಇರೋದು ಅಂತ. ಸೊ ಆತರ ಎರಡು ಬಗೆಯಾಗಿರುತ್ತೆ ಅದು. ಸನ್ನಿವೇಶೋ ನೇತ್ರ ದೃಶೋಹೋ ಯಸ್ಯ ತತ್ ಮೂರ್ತ ಮುಚ್ಯತೆ ಕ್ಷಿತ್ಯಂಬ ಅಂಬ ಅಗ್ನಿ ತ್ರಯಂ ಮೂರ್ತಂ ಅಮೂರ್ತಂ ಇತರ ದ್ವಯಂ. ಹಾಗಾಗಿ ಸನ್ನಿವೇಶೋ ನೇತ್ರ ದೃಶೋಹೋ ಯಸ್ಯ ತತ್ ಮೂರ್ತ ಮುಚ್ಯತೆ. ಇವಾಗ ಕಣ್ಣಿಗೆ ಯಾವುದು ಹತ್ತಿರದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೋ ಅದು ಕಣ್ಣಿಗೆ ಮತ್ತು ನೋಡೋನಿಗೆ ಎರಡಕ್ಕೂ ಯಾವುದು ಹತ್ತಿರದಲ್ಲಿ ಇದೆಯೋ ಅದು ಮೂರ್ತ ಅಂತ ಅನಿಸ್ಕೊಳ್ಳುತ್ತೆ ಅದು. ಯಾಕಂದ್ರೆ ಕಣ್ಣಿಗೆ ಫಾರ್ಮ್ಸ್ ಅಂತ ಇದೆಯಲ್ಲ ಅದೆಲ್ಲ ಕಣ್ಣಿಗೆ ಸಿಗೋದು. ಆಮೇಲೆ ಏನ್ ಮಾಡ್ತಾ ಇದ್ದಾರೆ, ಕ್ಷಿತಿ ಅಂಬು ಅಗ್ನಿ ತ್ರಯಂ. ಇವಾಗ ಪಂಚಭೂತಗಳಲ್ಲಿ 5 ಭೂತಗಳಲ್ಲಿ ಮೊದಲು ಎರಡು ಇದೆಯಲ್ಲ, ಆಕಾಶ ಮತ್ತು ವಾಯು, ಅದು ಕಣ್ಣಿಗೆ ಸಿಗೋದಲ್ಲ, ಅದು ಎರಡು ಕೂಡ ಅಲ್ವಾ, ಕಣ್ಣಿಗೆ ಸಿಗೋದು. ಆಕಾಶವನ್ನು ಕಣ್ಣಿಂದ ನೋಡಕ್ಕಾಗಲ್ಲ, ವಾಯುವನ್ನು ಕಣ್ಣಿಂದ ನೋಡಕ್ಕಾಗಲ್ಲ. ಆದ್ರೆ ಬಾಕಿ 3 ಇದೆಯಲ್ಲ, ಉಳಿದ 3 ಅಗ್ನಿ ಮತ್ತು ಜಲ ಮತ್ತು ಪೃಥ್ವಿ, ಇದು 3 ಕೂಡ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಅದು. ಹಾಗಾಗಿ ಏನ್ ಮಾಡ್ತಾ ಇದ್ರೆ ಆ ಮೊದಲು 2 ಇದೆಯಲ್ಲ ಭೂತ, ಅದಕ್ಕೆ ಅಮೂರ್ತ ಅಂತ ಹೆಸರು ಹೇಳುತ್ತೆ, ಈ 3ಕ್ಕೆ ಮೂರ್ತ ಅಂತ ಹೇಳುತ್ತೆ ಅಂತ ಈ ತರ ಒಂದು ವಿಭಾಗ ಹೇಳ್ತಾರೆ, ಅದಕ್ಕೆ ಹೇಳಿದ್ದಾರೆ. ಆಮೇಲೆ ಮೂರ್ತಂ ಮರ್ತ್ಯಂ ಶೀಘ್ರ ನಾಶಾತ್ ಪರಿಚ್ಛೇದಾತ್ ಸ್ಥಿತಂ ತಥಾ ಪ್ರತ್ಯಕ್ಷತ್ವಾತ್ ಸತ್ ಇತಿ ಉಕ್ತಂ ಅಮೂರ್ತೇತು ವಿಪರ್ಯಯ. ಇವಾಗ ಏನ್ ಹೇಳಿದ್ರೆ, ಮೂರ್ತ ಅನ್ನೋದು ಅದರ ಒಂದು ಕೆಲವು ಆಟ್ರಿಬ್ಯೂಟ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅದನ್ನ ಹೇಳ್ತಾ ಇದ್ದಾರೆ. ಅದೆಂತದ್ದು ಅಂತ ಹೇಳಿದ್ರೆ ಶೀಘ್ರ ನಾಶಾತ್ ಮರ್ತ್ಯಂ ಅಂತ. ಮೂರ್ತ ಅನ್ನೋದು ಯಾವ್ದಕ್ಕೆಲ್ಲ ಫಾರ್ಮ್ ಇದೆಯೋ ಅದು ಬೇಗ ನಾಶ ಹೋಗುತ್ತೆ ಅದು. ಆದ್ರೆ ಫಾರ್ಮ್ ಇಲ್ಲದೆ ಅದು ಸೂಕ್ಷ್ಮವಾಗಿದೆಯಲ್ಲ ಅದು ಅಷ್ಟು ಬೇಗ ನಾಶ ಆಗೋದಿಲ್ಲ, ಅದು ಸ್ವಲ್ಪ ದೀರ್ಘಕಾಲ ಇರುತ್ತೆ ಅದು. ಹೀಗಾಗಿ ಮೂರ್ತಂ ಮರ್ತ್ಯಂ ಶೀಘ್ರ ನಾಶಾತೆ ಪರಿಚ್ಛೇದಾತ್ ಸ್ಥಿತಂ. ಹಾಗಾಗಿ ಅದೇನಾಗುತ್ತೆ, ಅದಕ್ಕೊಂದು ಪರಿಸ್ಥಿತಿ ಅಂದ್ರೆ ಒಂದು ಲಿಮಿಟೇಷನ್ ಕೂಡ ಇದೆ ಅದಕ್ಕೆ, ಆತರ ಇರುತ್ತೆ ಅದು. ತಥಾ ಪ್ರತ್ಯಕ್ಷತ್ವಾತ್ ಸತ್. ಆಮೇಲೆ ಅದು ಏನ್ ಮಾಡುತ್ತೆ, ಅದು ಪ್ರತ್ಯಕ್ಷವಾಗಿ ನಮ್ಗೆ ಕಾಣಿಸ್ಕೊಳುತ್ತೆ. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯಕ್ಕೆ ಗೋಚರವಾಗ್ತಾ ಇರೋದ್ರಿಂದ ಅದು ಸತ್ ಅಂತ ಅನ್ಸ್ಕೊಳುತ್ತೆ. ಇತ್ಯುಕ್ತಂ ಅಮೂರ್ತೇತು ವಿಪರ್ಯಯ. ಅಮೂರ್ತ ಅಂತ ಎರಡಿದೆಯಲ್ಲ, ಆಕಾಶ ಮತ್ತು ವಾಯು, ಅದು ಇದಕ್ಕಿಂತ ಆಪೋಸಿಟ್ ಕ್ಯಾರೆಕ್ಟರ್ಸ್ ಇರುತ್ತೆ ಅದಕ್ಕೆ ಅಂತ. ತತ್ ನಶ್ಯತಿ ವಿಲಂಬೇನ ಇತಿ ಅಮೂರ್ತಂ. ಇವಾಗ ಅಮೃತಂ ವ್ಯಾಪ್ತಿಮತ್ವತಃ ತತ್ ಪರೋಕ್ಷಂ ಅತಃ ತತ್ ಸ್ಯಾತ್ ಮೂರ್ತಾಮೂರ್ತಕಂ ಜಗತ್. ಇವಾಗ ಏನಾಯ್ತು, ಈ ಜಗತ್ತು ಅನ್ನೋದು 5 ಭೂತಗಳಿಂದ ಆಗಿರೋದು, ಪಂಚಭೂತಗಳಿಂದ ಆಗಿರೋದು. ಅದರಲ್ಲಿ 2 ಭೂತ ಇದೆಯಲ್ಲ, ಆಕಾಶ ಮತ್ತು ವಾಯು, ಅದು ಸೂಕ್ಷ್ಮ, ಅದು ಸ್ವಲ್ಪ ದೀರ್ಘಕಾಲ ಇರುತ್ತೆ ಅಂತ ಒಂದು. ಇನ್ನೊಂದು ಅದು ಅಷ್ಟು ಬೇಗ ನಾಶ ಆಗಲ್ಲ ಅಂತ ಒಂದು. ಆಮೇಲೆ ಅದು ಎಲ್ಲವನ್ನು ವ್ಯಾಪಿಸ್ಕೊಂಡಿದೆ ಅಂತ ಒಂದು. ನೋಡಿ, ಇದೆಲ್ಲ ಆಪೋಸಿಟ್ ಕ್ಯಾರೆಕ್ಟರ್ಸ್. ಉಳಿದ 3 ಇದೆಯಲ್ಲ, ಅದು 3 ಕೂಡ ಲಿಮಿಟೆಡ್. ಆಮೇಲೆ ಅದಕ್ಕೆ ಫಾರ್ಮ್ ಇದೆ, ಆಮೇಲೆ ಅದು ಸ್ವಲ್ಪ ಬೇಗ ನಾಶ ಆಗುತ್ತೆ, ಆಮೇಲೆ ಅದು ಅಷ್ಟೊಂದು ವ್ಯಾಪಕ ಇಲ್ಲ ಅದಕ್ಕೆ. ಗಾಳಿ ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆ, ಅದನ್ನು ವ್ಯಾಪಿಸ್ಕೊಂಡಿರೋದು ಆಕಾಶ ಅಂತ. ಇಷ್ಟೊಂದು ವ್ಯಾಪ್ತಿ ಇದಕ್ಕೆ, ಈ 3ಕ್ಕೆ ಇಲ್ವೇ ಇಲ್ಲ. ಹಾಗಾಗಿ ಆ ಡಿಫರೆನ್ಸ್ ನ ತೋರಿಸ್ಬಿಟ್ಟು ಹೀಗೆ ಈ ಮೂರ್ತ ಮತ್ತು ಅಮೂರ್ತ ಅನ್ನೋದು ಸೇರ್ಕೊಂಡು ಈ ಪ್ರಪಂಚವಾಗಿ ನಮಗೆ ಇದೆ ಅಂತ ಕಾಣಿಸ್ಕೊಳ್ತಾ ಇದೆ ಅಂತ. ಹೀಗಾಗಿ ತತ್ ನಶ್ಯತಿ ವಿಲಂಬೇನ ಇತಿ ಅಮೃತಂ ವ್ಯಾಪ್ತಿಮತ್ವತಃ ತತ್ ಪರೋಕ್ಷಂ. ಬೇರೆ ಈಗ ಪ್ರತ್ಯಕ್ಷ ಅಲ್ಲ ಅದು ಯಾವುದು, ಆ 2 ಕೂಡ ಆಕಾಶ ಮತ್ತು ವಾಯು ಪ್ರತ್ಯಕ್ಷ ಅಲ್ಲ, ಪರೋಕ್ಷ ಅಂದ್ರೆ ಅದು ಇಟ್ ಇಸ್ ನಾಟ್ ಅವೈಲಬಲ್ ಫಾರ್ ಅವರ್ ಸೆನ್ಸಸ್. ಯಾವುದು ಇದು ಕಣ್ಣಿಗೆ ಸಿಗೋದಿಲ್ಲ, ಅದು ಪ್ರತ್ಯಕ್ಷ ಅಲ್ಲ ಅದು. ಅತಃ ತತ್ ಸ್ಯಾತ್ ಮೂರ್ತಾತ್ಮಕಂ ಜಗತ್. ಅಧ್ಯಾತ್ಮಂ ಅಧಿದೈವಂಚ ದ್ವಿಧಾ ಸತ್ಯಂ ವ್ಯವಸ್ಥಿತಂ ಪ್ರಸಿದ್ಧಂ ಉಭಯತ್ರ ಅಪಿ ಸ್ಥೂಲ ಸೂಕ್ಷ್ಮ ವಪುರ್ದ್ವಯಂ ಅಂತ. ಇವಾಗ ಅಧ್ಯಾತ್ಮಂ ಅಧಿದೈವಂ ಅಂತ ನಾನು ಹೇಳಿದ್ನಲ್ಲ, ಅವಾಗಲೇ ಹೇಳಿದ್ನಲ್ಲ, ಅಧ್ಯಾತ್ಮಂ ಅನ್ನೋದು ನಮ್ಮ ಶರೀರಕ್ಕೆ, ಸ್ಥೂಲ ಶರೀರಕ್ಕೆ ಸೇರಿಸಿರೋದು. ಅಧಿದೈವಂ ಅನ್ನೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಸೂಕ್ಷ್ಮ ಶರೀರದಲ್ಲಿರೋ ಇಂದ್ರಿಯಗಳೆಲ್ಲ ಇದೆಯಲ್ಲ, ಇಂದ್ರಿಯ ಪ್ರಾಣ ಮನಸ್ಸು ಅದೆಲ್ಲ ಇದೆಯಲ್ಲ, ಅದೆಲ್ಲ ಅಧಿದೈವಂ ಅಂತ. ಅದ್ ಯಾಕಂದ್ರೆ ಅವುಗಳಿಗೆಲ್ಲ ದೇವತೆಗಳು ಬೇಕಾಗಿದೆ, ಅದ್ರ ಕೆಲಸ ಎಲ್ಲ ಮಾಡ್ಸಕ್ಕೆ ಅದು ಬೇಕಾಗಿದೆ. ಅದು ಇದೆಲ್ಲ ಸೇರ್ಕೊಂಡು ಪ್ರಾಣ ಇಲ್ಲಿ ಏನ್ ಮಾಡುತ್ತೆ, ಈ ಶರೀರವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು, ಶರೀರದ ಚಟುವಟಿಕೆಗಳೆಲ್ಲ ಮಾಡುತ್ತೆ. ನೋಡಿ, ಇವಾಗ ಶರೀರ ಅಂತ ತಗೊಂಡ್ರು ಕೂಡ ಈ ಇಂದ್ರಿಯಗಳೆಲ್ಲ ಶರೀರದಲ್ಲಿ ಇರೋದು. ಆದ್ರೆ ಇಂದ್ರಿಯಗಳಿಗೆ ಕೆಲಸ ಮಾಡಕ್ಕೆ ಯಾವುದೊಂದು ಸ್ಟೇಷನ್ ಅಥವಾ ಒಂದು ಪ್ಲಾಟ್ಫಾರ್ಮ್ ಅಂತ ಇದೆಯೋ ಅದು ಶರೀರದಲ್ಲಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅವುಗಳೇ ಇಂದ್ರಿಯ ಅಲ್ಲ, ಇಂದ್ರಿಯಗಳು ಅದ್ರಲ್ಲಿ ಇದ್ದುಕೊಂಡು ಅತೀಂದ್ರಿಯವಾಗಿದ್ದ ವಿಷಯಗಳದಲ್ಲ. ಹಾಗಾಗಿ ದೇವತೆಗಳ ಒಂದು ಅನುಗ್ರಹ ಅನ್ನೋದು ಇಂದ್ರಿಯಗಳಿಗೆ ಬೇಕು, ಅದು ತನ್ನ ಮುಖಾಂತರ ಈ ಸ್ಥೂಲ ಶರೀರಕ್ಕೆ ಅದು ಹೆಚ್ಚಾಗಿ ಬರುತ್ತೆ, ಅದಷ್ಟೇನೆ. ಹಾಗಾಗಿ ಡೈರೆಕ್ಟ್ ಆಗಿ ನಿಮ್ಗೆ ಸ್ಥೂಲ ಶರೀರದಲ್ಲಿ ದೇವತೆ ಅಂತ ಹೇಳಕ್ ಬರೋದಿಲ್ಲ. ಅದೇ ತಲೆಯಿಂದ ಕಾಲ್ ತನಕ ನಮ್ಗೆ ಒಂದು ಈ ಸ್ಪರ್ಶೇಂದ್ರಿಯ ಅಂತ ಒಂದು ಇದೆಯಲ್ಲ, ಅದು ಎಲ್ಲಾ ಕಡೆನೂ ಇದೆ. ಅದು
ಅದಕ್ಕೆ ಗೋಲಕ ಯಾವ್ದಂದ್ರೆ ಇದೆ ಪೂರ್ತಿ ಒಂದು ಸ್ಥಾನ ಹೇಳಕ್ ಬರೋದಿಲ್ಲ ಅದಕ್ಕೆ. ಹಾಗಾಗಿ ಅಲ್ಲೂ ಕೂಡ ದೇವತೆ ಇದು ಒಂದು ಇರುತ್ತೆ. ಅದೇ ಇದೆಲ್ಲವೂ ಸೇರ್ಕೊಂಡು ಈ ಶರೀರವನ್ನ ಪೋಷಣೆ ಮಾಡುತ್ತೆ ಅಥವಾ ಅದ್ರ ಕೆಲಸ ಮಾಡೋ ಮಾಡುತ್ತೆ ಅಂತ. ಅದರಿಂದ ಆ ದೇವತೆಗಳ ಅನುಗ್ರಹ ಸೂಕ್ಷ್ಮ ಶರೀರಕ್ಕೆ ಸಿಕ್ಕಿ ಆದ್ರಿಂದ ಇದಕ್ಕೂ ಸಿಗುತ್ತೆ ಅನ್ನೋದನ್ನ ನಾವು ಮರಿಬಾರದು. ಹಾಗಾಗಿ ಅಧ್ಯಾತ್ಮಂ ಅಧಿದೇವಂಚ ದ್ವಿಧಾ ಸತ್ಯಂ ವ್ಯವಸ್ಥಿತಂ. ಇವಾಗ ಸತ್ಯಸ್ಯ ಸತ್ಯಂ ಅಂತ ಹೇಳಿದ್ರಲ್ಲ, ಅದರಲ್ಲಿ ಮೊದಲನೇ ಸತ್ಯ ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ರು. ಆ ವ್ಯಾವಹಾರಿಕ ಸತ್ಯ ಅಧ್ಯಾತ್ಮ ಮತ್ತು ಅಧಿದೈವ ಅಂತ ಎರಡು ಭಾಗವಾಗಿದೆ ಅದು. ಅಂದ್ರೆ ಅಧ್ಯಾತ್ಮ ಅನ್ನೋದು ಶರೀರಗಳಲ್ಲಿರೋದು, ಅಧಿದೈವ ಅನ್ನೋದು ಕಾಸ್ಮಾಸ್ ಅಲ್ಲಿ ಇರೋದು. ಹಾಗಾಗಿ ಶರೀರ ಮತ್ತು ಕಾಸ್ಮಾಸ್ ಅಂತ ಎರಡು ಸೇರ್ಕೊಂಡ್ರೆ ಅದು ಎರಡು ಬಿಟ್ಟರೆ ಪ್ರಪಂಚ ಅಂತ ಬೇರೆ ಯಾವ್ದು ಇಲ್ಲವೇ ಇಲ್ಲ. ಹಾಗಾಗಿ ಈ ಬಾಡಿ ಆಮೇಲೆ ಇದು ಇಂಡಿವಿಜುವಲ್ ಬಾಡಿ ಆಮೇಲೆ ಕಾಸ್ಮಿಕ್ ಡಿಟೀಸ್ ಅದನ್ನ ಬಿಟ್ರೆ ಬೇರೆ ಯಾವುದು ನಮ್ಗೆ ಪ್ರಪಂಚ ಅನ್ನೋದು ಯಾವ್ದು ಇಲ್ವೇ ಇಲ್ಲ. ಇದು ಈ ಎರಡನ್ನ ಸೇರಿಸ್ಕೊಂಡಿರೋ ಪ್ರಪಂಚವನ್ನ ಸತ್ಯ ಅಂತ ಕರೆದು. ಇದಕ್ಕೆ ಸತ್ಯವಾಗಿರೋದು ಯಾವ್ದು, ಇದಕ್ಕೆ ಅಧಿಷ್ಠಾನಭೂತವಾಗಿರೋದು ಆ ಬ್ರಹ್ಮ ಚೈತನ್ಯ ಅಂತ ಇದೆಯಲ್ಲ ಅದು ಅಂತ ಆಗುತ್ತೆ ಅದು. ಇವಾಗ ಅಧ್ಯಾತ್ಮಂ ಅಧಿದೇವಂಚ ದ್ವಿಧಾ ಸತ್ಯಂ ವ್ಯವಸ್ಥಿತಂ ಪ್ರಸಿದ್ಧಂ ಉಭಯತ್ರ ಅಪಿ ಸ್ಥೂಲ ಸೂಕ್ಷ್ಮ ವಪುರ್ದ್ವಯಂ. ಹಾಗಾಗಿ ಎರಡು ಕಡೆ ಕೂಡ ನಮಗೆ ಸ್ಥೂಲ ಸೂಕ್ಷ್ಮ ಅನ್ನೋ ಎರಡು ಶರೀರಗಳು ಕೂಡ ನಮ್ಗೆ ಪ್ರಸಿದ್ಧವಾಗಿದೆ ಅದು. ಸ್ಥೂಲ ಸಾರತೆಯ ಜ್ಞೇಯೇ ಚಕ್ಷುರಾದಿತ್ಯ ಮಂಡಲೆ ಮೂರ್ತಮರ್ತ್ಯ ಪರಿಚ್ಛಿನ್ನ ಪ್ರತ್ಯಕ್ಷತ್ವ ವಿಶೇಷಿತೆ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಸ್ಥೂಲ ಸಾರತೆಯ ಜ್ಞೇಯ ಸ್ಥೂಲವಾಗಿ ನಮ್ಗೆ ತಿಳ್ಕೊಳ್ಳಿಕ್ಕೆ ಯಾವ್ದಿದೆ ಅಂತ ಹೇಳಿದ್ರೆ ನೋಡಿ, ಕಾಸ್ಮಿಕ್ ಡಿಟೀಸ್ ಅಂತ ಹೇಳಿದ್ವಿ. ಆ ಕಾಸ್ಮಿಕ್ ಡಿಟೀಸ್ ಅನ್ನೋದ್ರಲ್ಲಿ ಕೂಡ ಒಂದು ಸ್ಥೂಲವಾಗಿರೋ ಒಂದು ಭಾಗ ಇರುತ್ತೆ. ಅದು ಯಾವ್ದು ಅಂತ ಹೇಳಿದ್ರೆ, ಉದಾಹರಣೆಗೆ ಇವಾಗ ಕಣ್ಣು ಅಂತ ಇದೆಯಲ್ಲ, ಕಣ್ಣಿಗೆ ಅಧಿದೇವತೆ ಸೂರ್ಯ ಅಂತ ಹೇಳಿದ್ದಾರೆ. ಇವಾಗ ಸೂರ್ಯ ಅನ್ನೋದು ನಮ್ಗೆ ಫಿಸಿಕಲ್ ಆರ್ಬ್ ಅಂತ ಒಂದು ನೋಡ್ತೀವಲ್ಲ, ಸೂರ್ಯ ಲೂಮಿನಸ್ ಬಾಡಿ ಅಂತ ಒಂದಿದೆಯಲ್ಲ, ಫಿಸಿಕಲ್ ಬಾಡಿ ಇದೆಯಲ್ಲ, ಅದು ಆ ಸ್ಥೂಲವಾಗಿರೋ ದೇವತೆ ಅದು. ಆದ್ರೆ ಅದರಲ್ಲಿ ಅಧಿಷ್ಠಾತ್ರವಾಗಿರೋ ಒಂದು ದೇವತೆ ಇದೆ, ಸೂರ್ಯ ದೇವತೆ ಅಂತ ಇದೆಯಲ್ಲ, ಅದು ಅದರಲ್ಲಿ ಅಧಿಷ್ಠಾತ್ರವಾಗಿರೋದು. ಹಾಗಾಗಿ ಆ ಸೂರ್ಯ ದೇವತೆಗೆ ಈ ಸೂರ್ಯ ಅನ್ನೋದು ಒಂದು ಫಿಸಿಕಲ್ ಆರ್ಬ್ ಇದೆಯಲ್ಲ, ಅದು ಅದರ ಒಂದು ಶರೀರ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲೂ ಕೂಡ ಒಂದು ಸ್ಥೂಲ ಮತ್ತು ಸೂಕ್ಷ್ಮ ಅನ್ನೋದನ್ನ ನಾವು ಅಲ್ಲೂ ನೋಡ್ಬೋದು, ಇಲ್ಲೂ ನೋಡ್ಬೋದು. ಈ ಸ್ಥೂಲ ಶರೀರದಲ್ಲಿ ಸ್ಥೂಲ ಮೂರ್ತ, ಅದರಲ್ಲಿ ಅಮೂರ್ತವಾಗಿರೋದು ಒಳಗಡೆ ಇರೋ ಇಂದ್ರಿಯಗಳು, ಅದು ನಮಗೆ ಇಂದ್ರಿಯಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ತರ ಕಾಸ್ಮಿಕ್ ಲೆವೆಲ್ ಅಲ್ಲಿ ಕೂಡ ಆ ಸ್ಥೂಲವಾಗಿ ಕಾಣಿಸ್ತಾ ಇರೋದು ಈ ಸೂರ್ಯ ಅಂತ ಒಂದು ಮಂಡಲ, ಆದ್ರೆ ಅದರಲ್ಲಿ ಇರೋದು ಸೂಕ್ಷ್ಮವಾಗಿರೋದು ದೇವತೆ ಅಂತ ನಾವು ಅಲ್ಲೂ ಕೂಡ ನಾವು ಮೂರ್ತ ನೋಡ್ಬೋದು. ಹೀಗೆ ಸ್ಥೂಲ ಸಾರತೆಯ ಜ್ಞೇಯೇ ಚಕ್ಷುರಾದಿತ್ಯ ಮಂಡಲೆ ಮೂರ್ತ ಮರ್ತ್ಯ ಪರಿಚ್ಛಿನ್ನ ಪ್ರತ್ಯಕ್ಷತ್ವ ವಿಶೇಷತೆ. ಹಾಗಾಗಿ ಅಲ್ಲೂ ಕೂಡ ನಮ್ಗೆ ಮೂರ್ತ ಅಂತ ಒಂದಿದೆ, ಅದಕ್ಕೆ ಒಂದು ಬೇಗ ನಾಶವಾಗುತ್ತೆ ಅಂತ ಒಂದಿರುತ್ತೆ, ಆಮೇಲೆ ಅದರಲ್ಲಿ ಪರಿಚ್ಛಿನ್ನತ್ವ ಅಂತ ಒಂದಿರುತ್ತೆ, ಪ್ರತ್ಯಕ್ಷಕ್ಕೆ ಸಿಗುತ್ತೆ ಅಂತ ಒಂದಿರುತ್ತೆ. ಇದು ಕೂಡ ನಾವು ಕಾಸ್ಮಸ್ ಅಲ್ಲೂ ನೋಡ್ಬೋದು, ಈ ಶರೀರದಲ್ಲೂ ನೋಡ್ಬೋದು. ಅಮೂರ್ತಾಮೃತ ಸಂವ್ಯಾಪ್ತ ಪರೋಕ್ಷತ್ವೈಃ ತು ಸಂಯುತಂ ಉಭಯತ್ರ ಸ್ಥಿತಂ ಲಿಂಗಂ ಅಮೂರ್ತರಸಃ ಉಚ್ಯತೆ. ಹಾಗಾಗಿ ಈ ಅಮೂರ್ತ ಅಂತ ಇದೆಯಲ್ಲ, ಅದು ಕೂಡ ನಾವು ಎರಡು ಕಡೆನೂ ನಾವು ನೋಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಅಲ್ಲೂ ಕೂಡ ನಾವು ಮರಿಬಾರ್ದು ಯಾವ್ದು ಅಂತ ಹೇಳಿದ್ರೆ, ಅಮೂರ್ತ ಅನ್ನೋದಿಕ್ಕೆ ಅಷ್ಟು ಬೇಗ ಅದು ನಾಶ ಆಗೋದಿಲ್ಲ ಅಂತ ಒಂದು, ಆಮೇಲೆ ಅದು ಕಣ್ಣಿಗೆ ನೋಡಕ್ ಸಿಗೋದಿಲ್ಲ ಅಂತ ಒಂದು, ಆಮೇಲೆ ಅದು ಲಿಮಿಟೇಷನ್ ಇಲ್ಲ ಅಂತ ಒಂದು, ಆಮೇಲೆ ಅದಕ್ಕೆ ಪರಿಚ್ಛಿನ್ನತೆ ಇದೆ ಅಂತ ಒಂದು. ಸೊ ಈ ವಿಷಯ ನಮ್ ಅಮೂರ್ತ ಅನ್ನೋದಕ್ಕೆ ಇದೆಲ್ಲ ಇರೋದಿಲ್ಲ ಅಂತ, ಪರಿಚ್ಛಿನ್ನತೆ ಇರೋದಿಲ್ಲ, ಅದಕ್ಕೆ ಲಿಮಿಟೇಷನ್ ಇರೋದಿಲ್ಲ ಅದಕ್ಕೆ, ಆಮೇಲೆ ವ್ಯಾಪ್ತಿ ಇರುತ್ತೆ, ಅದಕ್ಕೆ ಹೆಚ್ಚು ವ್ಯಾಪ್ತಿ ಇರುತ್ತೆ, ಆಮೇಲೆ ಬೇಗ ನಾಶ ಆಗೋದಿಲ್ಲ ಅಂತ ಒಂದು, ಆಮೇಲೆ ಇಂದ್ರಿಯಕ್ಕೆ ಸಿಗೋದಿಲ್ಲ ನೋಡಕ್ಕೆ ಅಂತ ಒಂದು. ಸೊ ಈ ತರ ಒಂದು ದೃಷ್ಟಿಯಲ್ಲಿ ನಮ್ಗೆ ಎರಡನ್ನು ಕೂಡ ನಾವು ತಿಳಿಸ್ಕೊಳಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಮೂರ್ತ ಮತ್ತು ಅಮೂರ್ತದಿಂದ ಈ ಪ್ರಪಂಚ ಅಂತ ಆಗಿದೆಯಲ್ಲ, ಈ ಪ್ರಪಂಚವನ್ನ ಫುಲ್ ಇಡೀ ಪ್ರಪಂಚವನ್ನ ಯಾವುದು ಕೂಡ ಬಿಡದೆ ಇಡೀ ಪ್ರಪಂಚವನ್ನ ಈ ಮೂರ್ತ ಮತ್ತು ಅಮೂರ್ತ ಅಂತ ಎರಡು ಕ್ಯಾಟಗರೀಸ್ ಅಲ್ಲಿ ಹಾಕಿ ನಮ್ಗೆ ಇದೆಲ್ಲವೂ ಕೂಡ ವ್ಯಾವಹಾರಿಕ ಪ್ರಪಂಚ ಇದು ಅಂತ ತೋರಿಸ್ತಾ ಇದ್ದಾರೆ. ಇದು ಪಾರಮಾರ್ಥಿಕ ಸತ್ಯ ಅಲ್ಲ ಇದು ಅಂತ ಅದನ್ನು ನಮ್ಗೆ ಮನದಟ್ಟು ಮಾಡ್ತಾ ಇದ್ದಾರೆ. ಆಮೇಲೆ ಸಾರಾಸಾರಯುತೆ ರೂಪೇ ಮೂರ್ತಾಮೂರ್ತೆ ಉದೀರಿತೆ ಅರೂಪಂ ಬ್ರಹ್ಮ ರೂಪಾಭ್ಯಾಂ ವ್ಯವಹಾರೇ ನಿರೂಪ್ಯತೆ. ಇವಾಗ ನೋಡಿ, ಇವಾಗ ಸಾರ ಅಸಾರಯುತೆ, ಸಾರ ಅನ್ನೋದು ಅಮೂರ್ತ, ಅಸಾರ ಅನ್ನೋದು ಮೂರ್ತ. ಯಾಕಂದ್ರೆ ಅದಕ್ಕೆ ತೋರಿಸಿದ್ರಲ್ಲ, ಸಾರ ಅನ್ನೋದು ಸ್ವಲ್ಪ ಹೆಚ್ಚು ಕಾಲ ಇರುತ್ತೆ ಅದು, ಆಮೇಲೆ ಅದು ಸೂಕ್ಷ್ಮವಾಗಿರುತ್ತೆ, ಅದಕ್ಕೆ ಲಿಮಿಟೇಷನ್ ಇರೋದಿಲ್ಲ, ವ್ಯಾಪಕವಾಗಿರುತ್ತೆ ಅಂತ. ಅಸಾರ ಅನ್ನೋದು ಬೇಗ ತಿರ್ಕೊಂಡ್ಬಿಡುತ್ತೆ, ಅದು ಕಣ್ಣಿಗೆ ಕಾಣಿಸೋದು ಅಂತ ಲಿಮಿಟೇಷನ್ ಇರುತ್ತೆ, ಅದಕ್ಕೆ ಒಂದು ಪರಿಮಿತಿ ಇರುತ್ತೆ ಅದಕ್ಕೆ ಅಂತ ಇದೆಲ್ಲ ಹೇಳಿದ್ರು. ಹಾಗೆ ಈ ಸಾರ ಮತ್ತು ಅಸಾರವಾಗಿ ಇರೋದು ಎರಡು ಕೂಡ ಮೂರ್ತ ಅಂತ ಯಾವ್ದಿದೆ ಅದು ಹೇಳಾಗಿದೆ, ಅದು ಹೇಳಿದ್ವಲ್ಲ, ಅದು ಅರೂಪಂ ಬ್ರಹ್ಮ ರೂಪಾಭ್ಯಾಂ ವ್ಯವಹಾರೇ ನಿರೂಪ್ಯತೆ. ಹಾಗಾಗಿ ಈ ಅರೂಪಂ ಬ್ರಹ್ಮ ಇದೆಯಲ್ಲ, ಈ ಮೂರ್ತ ಮತ್ತು ಅಮೂರ್ತ ಅಂತ ಎರಡೂ ರೂಪಗಳು ಇಲ್ಲದೆ ಇರೋ ಬ್ರಹ್ಮ ಇದೆಯಲ್ಲ, ಅರೂಪ ಬ್ರಹ್ಮ, ಅದನ್ನ ನಾವ್ ಇವಾಗ ನಿರೂಪಣೆ ಮಾಡ್ತೀವಿ ಮುಂದಕ್ಕೆ ಅಂತ ಹೇಳ್ತಾರೆ. ಇವಾಗ ಏನಾಯ್ತು, ಪ್ರಪಂಚವನ್ನ ನಿರೂಪಣೆ ಮಾಡಿದ್ರು, ಪ್ರಪಂಚ ಅತೀತವಾಗಿರೋ ಬ್ರಹ್ಮವನ್ನ ನಾವು ತಿಳಿಸ್ಕೊಡ್ತೀವಿ, ಅದಕ್ಕೆ ರೂಪ ಇಲ್ಲ. ಅದಕ್ಕೆ ನೋಡಿ, ನಮ್ಗೆ ಆ ಬ್ರಹ್ಮವನ್ನ ರೂಪವೇ ಇಲ್ಲದೆ ಇರೋ ಪ್ರಪಂಚವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ
ಉಪನಿಷತ್ ಹೇಳುತ್ತೆ ನೇತಿ ನೇತಿ ಅಂತೆಲ್ಲ ಹೇಳ್ಬಿಡುತ್ತೆ ಅದು. ಆಮೇಲೆ ಅದು ಅಸ್ಥೂಲಂ ಅನಣು, ಅದು ಸ್ಥೂಲವಾಗಿಲ್ಲ, ಅದು ಅಣುವಾಗಿಲ್ಲ, ಅದು ದೀರ್ಘವಾಗಿಲ್ಲ, ಹ್ರಸ್ವವಾಗಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಅದನ್ನ ನೇತಿ ನೇತಿ ಅಂತಾನೆ ಹೇಳ್ಬೇಕಾಗುತ್ತೆ ಅದನ್ನ. ಆದ್ರೆ ಅದನ್ನ ತಿಳ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರಿಗೆ ಅದು ಉಪಾಸನೆ ಮಾಡಕ್ ಹೇಳುತ್ತೆ ಅದು. ಅವಾಗ ಉಪಾಸನೆ ಮಾಡಕ್ ಹೇಳುವಾಗೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ರೂಪವೇ ಇಲ್ದಿರೋ ಬ್ರಹ್ಮಕ್ಕೆ ಉಪಾಸನೆ ಮಾಡಕ್ ಏನ್ ಮಾಡುತ್ತೆ ಅಂದ್ರೆ ನಮಗೆ ಯಾವ ಒಂದು ಪ್ರಪಂಚದಲ್ಲಿ ನಾವು ಯಾವ್ದನ್ನ ಕಂಡಿದ್ದೀವೋ ಅದು ಕಾಣಕ್ ಸಾಧ್ಯವಾಗುತ್ತೋ ಅದನ್ನ ಇಟ್ಕೊಂಡು ಈ ಒಂದು ಗುಣಗಳನ್ನ ಅಥವಾ ಈ ಒಂದು ರೂಪವನ್ನ ಆ ಬ್ರಹ್ಮದ ಮೇಲೆ ಆರೋಪ ಮಾಡಿ ಆ ತರ ಒಂದು ಉಪಾಸನೆಯನ್ನು ಮಾಡಕ್ ಹೇಳುತ್ತೆ. ಆ ಕಾರಣಕ್ಕಿಂತ ಅದು ಬ್ರಹ್ಮಕ್ಕೆ ಅದು ಇದೆ ಅಂತ ಅರ್ಥ ಅಲ್ಲ, ನಮ್ಗೆ ಅನುಕೂಲ ಆಗ್ಲಿ ಅಂತ ಇಲ್ಲಿ ಮಾಡುತ್ತೆ. ಯಾಕಂದ್ರೆ ಅನುಕೂಲ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ತಿಳಿದಿದ್ದ ವಿಷಯ ಹೇಳ್ಬೇಕು, ತಿಳಿದಿದ್ದ ವಿಷಯ ಇದು. ಹಾಗಾಗಿ ತಿಳಿದಿದ್ದ ವಿಷಯ ಅನ್ನೋ ರೂಪ ಅದೆಲ್ಲ ಇದೆಯಲ್ಲ, ಫಾರ್ಮ್, ಕಲರ್ ಅಥವಾ ಗುಣಗಳೆಲ್ಲ ಇದೆಯಲ್ಲ. ನೋಡಿ, ಒಬ್ಬ ತುಂಬಾ ಕರುಣಾಶಾಲಿಯಾಗಿದ್ದಾನೆ ಒಬ್ಬ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ನಾವು ನೋಡ್ತೀವ ಕರುಣಾ ಅಂತ ಒಂದು ರಸವನ್ನು ನೋಡ್ತೀವಿ ನಾವು. ಅದನ್ನ ಏನ್ ಮಾಡಿದೀವಿ ಉಪನಿಷತ್ತು ಅಥವಾ ಶಾಸ್ತ್ರಗಳು ಏನ್ ಮಾಡಿತ್ತೆ, ಆ ವಿಷ್ಣುವಿಗೆ ಅಥವಾ ಶಿವನಿಗೆ ಅಥವಾ ದೇವಿಗೆ ಆ ಕರುಣಾ ರಸಮಯಿ ಅಂತೆಲ್ಲ ಹೇಳಿ ಅದನ್ನ ಸ್ತುತಿ ಮಾಡಿ ತೋರಿಸಿದೆ ಅದು. ಅವಾಗ ನಾವು ನೋಡ್ತೀವಿ, ಓಹೋ ಇದು ಎಷ್ಟೊಂದು ಕರುಣೆ ಇದೆ ಇದಕ್ಕೆ, ನಾವು ಅದನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ನಮಗೆ ಅದು ಈಡೇರಿಸುತ್ತೆ ಅಂತೆಲ್ಲ ನಾವು ಅದನ್ನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆದ್ರೆ ಅದೆಲ್ಲ ಆರೋಪಿತವಾದ ಗುಣಗಳು ಆ ಬ್ರಹ್ಮಕ್ಕೆ. ವಾಸ್ತವಾದಿ ಆ ಬ್ರಹ್ಮಕ್ಕೆ ಇಂಥ ಗುಣಗಳು ಯಾವುದು ಇರೋದೇ ಇಲ್ಲ. ಆದ್ರೆ ಅದನ್ನ ನಾವು ತಿಳ್ಕೊಳ್ಳಕ್ಕೆ ಇದು ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ಇದ್ರ ಮುಖಾಂತರ ಅದನ್ನ ನಮಗೆ ತೋರಿಸ್ಕೊಡ್ತಾರೆ. ಮೂರ್ತಾಮೂರ್ತೆ ಬ್ರಹ್ಮ ರೂಪೇ ಇತಿ ಪಕ್ಷೋ ನಿರೂಪಿತಃ ಪ್ರಪಂಚ ತದ್ವಾಸನೆ ದ್ವೇ ರೂಪೇ ಇತ್ಯೇವ ವರ್ಣ್ಯತೆ. ಹಾಗಾಗಿ ಈ ಮೂರ್ತ ಅಂತ ಬ್ರಹ್ಮದ ರೂಪ ಎರಡು ಹೇಳಿದ್ವಲ್ಲ, ಅದು ಪ್ರಪಂಚ ತದ್ವಾಸನೆ, ಪ್ರಪಂಚ ಅನ್ನೋದು ಸ್ಥೂಲವಾಗಿರೋದು, ವಾಸನ ಅನ್ನೋದು ಸೂಕ್ಷ್ಮವಾಗಿರೋದು. ಹೀಗೆ ಅದನ್ನ ಪ್ರಪಂಚ ಅನ್ನೋದನ್ನ ಮೂರ್ತ ಅಂತ ಹೇಳಿ, ವಾಸನಾಮಯವಾಗಿರೋದನ್ನ ಅಮೂರ್ತ ಅಂತ ಹೇಳಿ ಈ ರೀತಿಯಲ್ಲಿ ಎರಡಾಗಿ ನಾವು ಅದನ್ನ ಹೇಳಿದ್ವಿ ಅಂತ ಹೇಳಿದ್ರು. ಪ್ರಪಂಚೋ ನಾಮ ಪೂರ್ವೋಕ್ತಂ ಮೂರ್ತಾಮೂರ್ತ ದ್ವಯಂ ಭವೇತ್ ತದ್ವಾಸನಾಹ ವಿಚಿತ್ರಾಹ ಸ್ಯುಃ ಅನಂತಃ ಕಿಲ ಆಶ್ರಿತಾಹ. ಹಾಗಾಗಿ ಅನಂತಹ ಲಿಂಗ ಆಶ್ರಿತಾಹ. ಹಂಗಾಗಿ ಆದ್ರೆ ಏನಾಯ್ತು ಅಂದ್ರೆ ಈ ಪ್ರಪಂಚ ಅನ್ನೋದು ಹೇಳಿದ್ರು, ಪ್ರಪಂಚ ಅನ್ನೋದು ಯಾವ ತರ ಉಂಟಾಗಿದೆ, ಅದರಲ್ಲಿ ಏನೇನು ವಿಭಾಗ ಅಂತ ಹೇಳಿದ್ರು. ಆದ್ರೆ ವಾಸನ ಅಂತ ಒಂದು ಹೇಳಿದ್ರಲ್ಲ ಮುಂಚೆ, ಆ ವಾಸನ ಅನ್ನೋದು ತುಂಬಾ ವಿಚಿತ್ರವಾಗಿರುತ್ತೆ. ಅದು ವಿಚಿತ್ರ ಸ್ಯುಹು ಅನಂತಹ, ಅದಕ್ಕೆ ಲೆಕ್ಕವೇ ಇಲ್ಲ ವಾಸನೆಗಳಿಗೆ, ಅಷ್ಟೊಂದು ವಾಸನೆಗಳಿರುತ್ತೆ ಅದು ಅನಂತಹ ಲಿಂಗ ಆಶ್ರಿತಾಹ. ಅಂದ್ರೆ ಏನಾಯ್ತು, ಅದು ಈ ಲಿಂಗ ಶರೀರ, ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಲಿಂಗ ಶರೀರ ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತ ಹೆಸರು. ಯಾತಕ್ಕೆ ಲಿಂಗ ಶರೀರ ಅಂತ ಅದಕ್ಕೆ ಹೆಸರು ಅಂತ ಹೇಳಿದ್ರೆ, ಲಿಂಗ ಜ್ಞಾಪನೆ ಅಂತ ಒಂದು ಧಾತು ಇದೆ, ಸಂಸ್ಕೃತದಲ್ಲಿ ಧಾತು ಇದೆ. ಲಿಂಗ ಅಂತ ನಾವು ಶಿವಲಿಂಗ, ನಮ್ಗೆ ಸಾಮಾನ್ಯವಾಗಿ ಲಿಂಗ ಅಂತ ಹೇಳಿದ ತಕ್ಷಣ ನಮ್ಗೆ ಶಿವಲಿಂಗಾನೇ ನೆನಪು ಬರೋದು, ಅಥವಾ ಜೆಂಡರ್ ಅಂತ ಒಂದು ನೆನಪು ಬರುತ್ತೆ ನಮಗೆ. ಆದ್ರೆ ಎರಡು ಕೂಡ, ಅದು ಶಿವಲಿಂಗ ಆಗ್ಲಿ ಜೆಂಡರ್ ಆಗ್ಲಿ ಯಾವುದಕ್ಕೂ ಕೂಡ ಅದು ಆ ವಿಷಯ ಕೇಳಿದ ತಕ್ಷಣ ನಮ್ಗೆ ಆ ವ್ಯಕ್ತಿಯ ಬಗ್ಗೆ ಒಂದು ಸೂಚನೆ ಮಾಡುತ್ತೆ. ಅದು ಇಂತಹ ವ್ಯಕ್ತಿ ಅವನು ಇದು ಫೆಮಿನಿಯನ್ ಜೆಂಡರ್ ಅಥವಾ ಮ್ಯಾಸ್ಕ್ಯುಲಿನ್ ಜೆಂಡರ್ ಸೇರಿದ್ದು, ಅಥವಾ ಈ ಲಿಂಗ ಅನ್ನೋದು ಆ ಶಿವನನ್ನ ತೋರಿಸ್ಕೊಳ್ಳಕ್ಕೆ ಇದು ಒಂದು ಗುರುತು ಅಂತ. ಆಕ್ಚುಲಿ ಲಿಂಗ ಅಂದ್ರೆ ಗುರುತು ಅಂತ ಅರ್ಥ ಅಷ್ಟೇನೆ ಅದಕ್ಕೆ. ಇದು ಲಿಂಗ ಶರೀರ ಅಂತ ಯಾತಕ್ಕೆ ಅದಕ್ಕೆ ಹೆಸರು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ನಮಗೆ ಅವನು ಒಂದು ಬಾಡಿ ಲ್ಯಾಂಗ್ವೇಜ್ ಅದರಿಂದ ನಾವು ಅವನಿಗೆ ನೋಡಕ್ಕೆ ಆಗ್ತಾ ಇದೆ, ಅವನಿಗೆ ತಿಳ್ಕೊಳಕ್ ಆಗ್ತಾ ಇದೆ, ಅವನಿಗೆ ಕೇಳಕ್ ಆಗ್ತಾ ಇದೆ, ಅವನಿಗೆ ಏನಾದ್ರು ರುಚಿ ನೋಡಕ್ ಆಗ್ತಾ ಇದೆ. ಇದೆಲ್ಲ ನೋಡಿದಾಗ ನಮ್ಗೆ ಅವ್ನಿಗೆ ಬಾಡಿ ಲ್ಯಾಂಗ್ವೇಜ್ ಕಾಣಿಸುತ್ತೆ. ಆದ್ರೆ ಇದಕ್ಕೆಲ್ಲ ಕಾರಣಭೂತವಾಗಿರೋ ಒಂದು ಚೈತನ್ಯ ಇದೆಯಲ್ಲ, ಅದು ಕಾಣಿಸಲ್ಲ ನಮ್ಗೆ ಕಣ್ಣಿಗೆ. ಹಾಗಾಗಿ ನಮ್ಗೆ ಕಣ್ಣಿಗೆ ಕಾಣಿಸೋದು ಈ ಲಿಂಗ, ಅದಕ್ಕೆ ಲಿಂಗ ಅಂತ ಹೇಳೋದು. ಆಮೇಲೆ ಲಿಂಗ ಅನ್ನೋದಕ್ಕೆ ಇನ್ನೊಂದು ಸ್ವಾರಸ್ಯ ಏನಿದೆ ಅಂತ ಹೇಳಿದ್ರೆ, ಈ ಅನುಮಾನ ಅಂತ ಹೇಳ್ತೀವಲ್ಲ, ಪರ್ವತದಲ್ಲಿ ಅಗ್ನಿ ಇದೆ ಅಂತ ನಾವು ಇನ್ಫಾರ್ಮ್ ಮಾಡ್ತೀವಿ. ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಹೊಗೆ ನೋಡ್ತೀವಿ, ಹೊಗೆ ನೋಡ್ಬಿಟ್ಟು ಕಣ್ಣಿಗೆ ಕಾಣಿಸೋ ಹೊಗೆ ನೋಡಿ ಕಣ್ಣಿಗೆ ಕಾಣಿಸದೇ ಇರೋ ಬೆಂಕಿಯನ್ನ ನಾವು ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಅವಾಗ ಕಣ್ಣಿಗೆ ಕಾಣಿಸೋ ಹೊಗೆ ಇದೆಯಲ್ಲ, ಅದಕ್ಕೆ ಲಿಂಗ ಅಂತ ಹೇಳ್ತಾರೆ ಅವರು, ಪಾರಿಭಾಷಿಕವಾಗಿ ಲಿಂಗ ಅಂತ ಹೇಳ್ತಾರೆ. ಯಾದಕ್ಕೆ ಅಂತ ಹೇಳಿದ್ರೆ, ಅದು ನಮ್ಗೆ ಕಣ್ಣಿಗೆ ಕಾಣಿಸದೇ ಇರೋ ಬೆಂಕಿಯನ್ನ ಅದು ಅದಕ್ಕೆ ಗುರುತಾಗಿದೆ ಅದಕ್ಕೆ ಅಂತ. ಹೊಗೆ ಅಂತ ಗುರುತನ್ನ ನೋಡಿ ನಮ್ಗೆ ಬೆಂಕಿ ಇದೆ ಅಂತ ನಾವು ತೀರ್ಮಾನ ಮಾಡ್ತೀವಿ. ಬೆಂಕಿ ನೋಡಿಲ್ಲ, ಕಣ್ಣಿಗೆ ಸಿಗ್ತಾ ಇಲ್ಲ, ಅದು ಅದೇ ಕಣ್ಣಿಗೆ ಕಾಣಿಸ್ತಾ ಇರೋದು ಇದೇನೆ. ಹಾಗೆ ಈ ಲಿಂಗ ಅಂತ ಹೇಳಿದ್ರೆ, ಲಿಂಗ ಶರೀರ ಅಂತ ಯಾದಕ್ಕೆ ಸೂಕ್ಷ್ಮ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಲಿಂಗ ಶರೀರ ಅನ್ನೋದೇ ಒಳಗಡೆ ಈ ಚೈತನ್ಯ ಸ್ವರೂಪ ಅಂತ ಒಂದಿದೆ ಅನ್ನೋದಕ್ಕೆ ಇದು ಗುರುತು. ಆ ಚೈತನ್ಯ ಕಾಣಿಸಲ್ಲ ನಮ್ಗೆ ಕಣ್ಣಿಗೆ, ಆದ್ರೆ ಇದ್ರ ಮುಖಾಂತರ ನಾವು ಅದಿರೋದನ್ನ ನಾವು ಇನ್ಫಾರ್ಮ್ ಮಾಡ್ಕೋಬಹುದು ಅಂತ ಆ ಕಾರಣಕ್ಕಾಗಿ ಲಿಂಗ ಶರೀರ ಅಂತ ಹೇಳಿದ್ರು. ಸೊ ಹೀಗೆ ಅನೇಕ ತದ್ವಾಸನಾಹ ವಿಚಿತ್ರಾಹ ಸ್ಯುಃ ಅನೇಕ ವಾಸನಾ ಚಿತ್ರಂ ತತ್ ಲಿಂಗಂ ಪಟಭಿತ್ತಿವತ್ ಮಾಯೇಂದ್ರ ಜಾಲ ಸದೃಶಂ ವ್ಯೋಮೋಹಾಸ್ಪದಂ ವ್ಯಾಮೋಹಾಸ್ಪದಂ ಆತ್ಮನಃ. ಇವಾಗ ಹೇಳ್ತಾ ಇದ್ದಾರೆ, ಈ ಅನೇಕ ವಾಸನಾ ಚಿತ್ರಂ ತತ್ ಲಿಂಗಂ, ಈ ಲಿಂಗ ಶರೀರ ಅನ್ನೋದಿದೆಯಲ್ಲ, ಅದು ಪಟಭಿತ್ತಿವತ್ ಅಂತ ಅಂದ್ರೆ ಏನಾಯ್ತು, ಒಂದು ಚಿತ್ರ, ಒಂದು ಬಟ್ಟೆಯಲ್ಲಿ ಹಾಕಿರೋ ಚಿತ್ರ ತರ, ಅಥವಾ ಒಂದು ಇದರಲ್ಲಿ ಗೋಡೆಯಲ್ಲಿ ಹಾಕಿರೋ ಪೇಂಟಿಂಗ್ ತರ.
ಆ ತರ ಇರುತ್ತೆ ಅದು. ಅದಕ್ಕೆ ಅದೇ ಆಸ್ಪದವಾಗಿರುತ್ತೆ. ಮಾಯೇಂದ್ರ ಜಾಲ ಸದೃಶಂ ವ್ಯಾಮೋಹಾಸ್ಪದಂ ಆತ್ಮನಃ. ಈ ವಾಸನಾಮಯವಾದ ಪ್ರಪಂಚ ಇದೆಯಲ್ಲ, ಇದು ಇದೆಯಲ್ಲ, ಅದೇನೆ ಒಬ್ಬನಿಗೆ ಮೋಹಕ್ಕಲ್ಲ ಅದೇ ಕಾರಣವಾಗಿರುತ್ತೆ. ಒಬ್ಬನ ಮೋಹದಲ್ಲಿ ತಳ್ಳಕ್ಕೆ ಅದೇ ಕಾರಣವಾಗಿರುತ್ತೆ. ಅದು ವ್ಯಾಮೋಹಾಸ್ಪದಂ ಆತ್ಮನಃ. ಆತ್ಮನಿಗೆ ನಮ್ಮ ಶುದ್ಧ ಆತ್ಮನಿಗೆ ವ್ಯಾಮೋಹವನ್ನು ಉಂಟು ಮಾಡಿ ಅದನ್ನ ಸಂಸಾರ ಜೊತೆಗೆ ಕಟ್ಟಿ ಅದನ್ನ ಮೇಂಟೈನ್ ಮಾಡ್ತಾ ಇರೋದು ಯಾವ್ದು ಅಂದ್ರೆ ಈ ವಾಸನೆಗಳು ಅಂತ ಹೇಳ್ತಾರೆ. ಅದಕ್ಕೇನೆ ನಮ್ಮ ಇವರು ವಿದ್ಯಾರಣ್ಯರು ಜೀವನ್ಮುಕ್ತಿ ವಿವೇಕ ಅಂತ ಒಂದು ಗ್ರಂಥದಲ್ಲಿ ಅವರು ವಾಸನಾಕ್ಷಯ ಪ್ರಕರಣ ಅಂತಾನೆ ಒಂದು ಬರೆದಿದ್ದಾರೆ. ಅವರು ತುಂಬಾ ದೊಡ್ಡ ಚಾಪ್ಟರ್ ಅದು. ಬೇಕಾದಷ್ಟು ವಿಷಯಗಳು ಹೇಳ್ತಾರೆ. ತುಂಬಾ ಸ್ವಾರಸ್ಯವಾಗಿ ವಿಷಯಗಳೆಲ್ಲ ಇದೆ ಅದರಲ್ಲಿ. ಇಲ್ಲ ಅಷ್ಟು ತುಂಬಾ ದೊಡ್ಡದಲ್ಲ ಅದು, ಪ್ರಕರಣ ಗ್ರಂಥ ಅದು. ಅದ್ರಲ್ಲಿ ಈ ವಾಸನಾಕ್ಷಯ ಪ್ರಕರಣ ಅನ್ನೋದು ತುಂಬಾ ವಿಸ್ತಾರವಾಗಿ ವಿಷಯಗಳಿದೆ ಅದರಲ್ಲಿ. ಹಾಗಾಗಿ ಅದರಲ್ಲಿ ಹೇಗೆ ವಾಸನ ಅಂದ್ರೆ ಏನು, ಅದ್ರ ಸ್ವರೂಪ ಏನು, ಅದೆಲ್ಲ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ ಅವರು. ಅದನ್ನ ಹೋಗ್ಲಾಡ್ಸ್ಕೊಳ್ಳಿಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಎಲ್ಲವೂ ಕೂಡ ಅದರಲ್ಲಿ ಬರುತ್ತೆ. ಬೇಕಾದಷ್ಟು ಕೊಟೇಶನ್ಸ್ ಯಾವ್ದ್ರಿಂದ, ಯೋಗ ವಾಸಿಷ್ಠದಿಂದ ಆಮೇಲೆ ಭಗವದ್ಗೀತೆಯಿಂದ ಬೇಕಾದಷ್ಟು ಕಡೆಯಿಂದ ಅವರು ಕೊಟ್ಟು ಮಾಡಿದ್ದಾರೆ. ಅದರಿಂದ ವಾಸನಾಸ ಅನ್ನೋದು ಅದರಿಂದಾನೇ ಯಾವ ತರ ತೋರಿಸ್ತಾರೆ ಅಂದ್ರೆ, ಈ ವಾಸನಾಸ ಅನ್ನೋದು ನಮ್ಗೆ ಬಂಧಕ್ಕೆ ಕಾರಣವಾಗಿರುತ್ತೆ ಖಂಡಿತ. ನಾವು ಬಂಧದಿಂದ ನಮ್ಮನ್ನ ಬಿಡಿಸ್ಕೋಬೇಕಾದ್ರೆ ಈ ವಾಸನಾಸನ ನಾವು ಮ್ಯಾನೇಜ್ ಮಾಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು, ಅದನ್ನ ನಾವು ಅಡ್ರೆಸ್ ಮಾಡ್ಬೇಕು. ಅದನ್ನ ಮಾಡುವಾಗ ಅವ್ರು ಏನ್ ತೋರಿಸ್ತಾರೆ ಅಂತ ಹೇಳಿದ್ರೆ, ಯಾವ್ದು ನಮ್ಗೆ ಬಂಧಕವಾಗಿರೋ ವಾಸನಾಸ ಇರುತ್ತೋ ಅದನ್ನ ನಾವು ಮೋಚಕವಾದ ವಾಸನಾಸ ಆಗಿ ನಾವು ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ವಾಸನಾಸ ಇಲ್ಲದೆ, ಪೂರ್ತಿ ವಾಸನಾಸ ಇಲ್ಲದೆ ಇರೋದು ತುಂಬಾ ಆಗೋದೇ ಇಲ್ಲ ಅದು. ಆದ್ರೆ ಮೊದಲು ಏನ್ ಮಾಡ್ಬೇಕಾಗುತ್ತೆ, ಆ ಬಂಧಕವಾಗಿರೋ ವಾಸನೆಗಳನ್ನ ನಾವು ಪ್ರಯತ್ನ ಮಾಡಿ ಅದಕ್ಕೆ ಆಪೋಸಿಟ್ ಕರೆಂಟ್ಸ್ ತಂದು ನಾವು ಅನುಕೂಲವಾಗಿರೋ ನಮ್ಗೆ ಡೆಟ್ರಿಮೆಂಟಲ್ ಆಗಿರೋದನ್ನ ಬಿಡಿಸಿ ನಾವು ನಮ್ಗೆ ಫೇವರಬಲ್ ಆಗಿರೋ ವಾಸನಾಸನ ನಾವು ಮಾಡ್ಕೋಬೇಕು, ಅದನ್ನ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ನಾವು ಪ್ರಯತ್ನ ಮಾಡಿ ಅದನ್ನ ನಾವು ಸಂಪಾದಿಸ್ಕೋಬೇಕು. ಈ ತರ ಅವರು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಇಲ್ಲಿ ಇನ್ನು ಮುಂದಕ್ಕೆ ಇನ್ನು ಈ ವಿಷಯ ಮೂರ್ತ ಬ್ರಾಹ್ಮಣವೇ ಬೇಕಾದಷ್ಟು ಬರುತ್ತೆ. ಅಂದ್ರೆ ಅದಾದ್ಮೇಲೆ ಇರೋ ಬ್ರಹ್ಮಸ್ವರೂಪದ ಬಗ್ಗೆ ವಿಚಾರ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ ಇದನ್ನ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ವಿನಯ ಸಂಪನ್ನೆ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.